ದೈತ್ಯರಲ್ಲಿ ಕೊಡಿ. ಓಂ ಸಹಸ್ರಶೀರ್ಷ स भूमिं विश्वतो हृत्वा अत्यतिष्ठदशाङ्गुलं पुरुष एवेदं सर्वं यद्भूतं यच्च भव्यम् उतामृतत्वस्येषानः यदन्येनातिरोहति एतावानस्य महिमा अतो जायांश पुरुषः पादोऽस्य विश्वाभूतानि त्रिपादस्यावृतं दिवि एको देवः सर्वभूतेषु गूढः सर्वव्यापी सर्वभूतान्तरात्मा कर्माध्यक्षः सर्वभूतादिवासः साक्षी चेता केवलो निर्गुणश्च एको वशी निष्क्रियाणां बहूनाम् एकं बीजं बहुधा यः करोति तमात्मस्थं येन पश्यन्ति धीराः तेषां सुखं शाश्वतं नेतरेषाम् योरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शञ्चतुष्पदे ಓಂ ಶಾಂತಿ ಶಾಂತಿ ಶಾಂತಿ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಮುಕ್ತ ಚೇತನವೇ, ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಮುಕ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳೆಯುತ್ತಿರುವ ಮುಕ್ತ ಜ್ಯೋತಿಯೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳೆಯುತ್ತಿರುವ ಮುಕ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಮುಕ್ತ ಪ್ರೇಮವೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಮುಕ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿದೆನೆಂದು ತಿಳಿದಿರುವ ಪ್ರತಿಯೊಬ್ಬನು, ನಿನ್ನೊಡನೆ ಒಂದಾಗಿದನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ನಡೆಯಲಿ. ಇತರರೊಂದಿಗೂ ತನ್ನ ಐಕ್ಯತೆಯನ್ನು ನಡೆಯಲಿ. ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಿನ್ನೆ ನಾವು ಸಾಕಷ್ಟು ಕಾರ್ಯಕ್ರಮವನ್ನು ಅಂದರೆ ವಿವೇಕ ಚೂಡಾಮಣಿಯ ಬಹುಭಾಗವನ್ನು ನಾವು ಕವರ್ ಮಾಡಿದ್ವಿ. ಅನೇಕ ಭಾಷಣಗಳ ಉಪನ್ಯಾಸಗಳ ಇದರಿಂದ ನಾವು ಮಾಡಿದ್ವಿ. ಇವತ್ತು ಇನ್ನು 3 ಪ್ರಮುಖವಾದಂಥ ವಿಷಯಗಳು ಉಳ್ಕೊಂಡಿದೆ. ಅದ್ಯಾವುದು ಅಂತ ಹೇಳಿದ್ರೆ ಸ್ವಸ್ವರೂಪ ದರ್ಶನ, ಮತ್ತು ಅಹಂ ಅಂದರೆ ಏನು, ಆ ಅಹಂನ ಸ್ವಭಾವ ಏನು, ಅದನ್ನು ಇಲ್ಲದಂತೆ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಒಂದು. ಕೊನೆಗೆ ಮುಕ್ತಿ ಅಂದರೆ ಏನು, ಅಥವಾ ಆ ಸಮಾಧಿ ಸ್ಥಿತಿಯಲ್ಲಿ ಇರೋದು ಅಂದರೆ ಹೇಗಿರುತ್ತೆ ಅನ್ನೋ ವಿಷಯವನ್ನು ಕೂಡ ಇವತ್ತು ನಾವು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಈಗ ಮೊಟ್ಟ ಮೊದಲನೇದಾಗಿ ಸ್ವಸ್ವರೂಪ ಜ್ಞಾನ, ಅದ್ರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನಿನ್ನೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ನಿನ್ನೆ ಪಂಚಕೋಶಗಳ ಬಗ್ಗೆ ತಿಳ್ಕೊಳ್ತಾ 4 ಕೋಶಗಳು ಅದ್ಯಾವುದು ಕೂಡ ನಾವಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ಮುಂದಕ್ಕೆ ಹೋಗ್ತಾ ಇಲ್ಲಿ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ ಮಾಡ್ತಾನೆ ಅಂತ ಹೇಳಿದ್ರೆ, ಗುರುಗಳೇ, ಮಾಯೆ ಅನಾದಿ ಅಂತ ಹೇಳಿಬಿಟ್ರಿ ನೀವು, ಹಾಗಾದರೆ ಮೋಕ್ಷ ಹೇಗೆ ಸಿಗುತ್ತೆ? ಅನಾದಿಯಾದಂತಹ ಮಾಯೆಗೆ ನಾವೆಲ್ಲ ಸಿಗಾಕೊಂಡೇ ಇರ್ತೀವಿ, ಅದು ಮೋಕ್ಷ ಹೇಗೆ ಸಿಗತ್ತೆ? ನಾವುಗಳ ಸದಾ ಮಾಯೆಯಿಂದನೇ ಕೂಡಿದ್ರೆ ಮಾಯೆಯಿಂದ ಬಿಡುಗಡೆ ಹೇಗಾಗತ್ತೆ ನಮಗೆ ಅನ್ನುವಂತಹ ಪ್ರಶ್ನೆಯನ್ನು ಶಿಷ್ಯ ಗುರುಗಳನ್ನು ಕೇಳ್ತಾನೆ. ಆವಾಗ ಗುರುಗಳು ಹೇಳ್ತಾರೆ, ನಿಜವಾದಂತಹ ಜ್ಞಾನ ಉದಯಿಸಿದಾಗ ಅವಿದ್ಯೆ, ಮಾಯೆ ಅವು ನಾಶವಾಗುತ್ತೆ. ಆತ್ಮ ಬುದ್ಧಿ ಮತ್ತು ಮನಸ್ಸುಗಳಿಗೆ ಅತೀತನಾದಂಥವನು. ಯಾಕೆಂದರೆ ನಾವು ತಿಳ್ಕೊಂಡಿದ್ದೇವೆ, ಮನೋಮಯ ಶರೀರ ನಾನಲ್ಲ, ವಿಜ್ಞಾನಮಯ ಶರೀರ ನಾನಲ್ಲ ಅನ್ನೋದನ್ನು ನಿನ್ನೆವರೆಗೂ ನಾವು ತಿಳ್ಕೊಂಡಿದ್ದೇವೆ. ಅತೀತನಾದಂಥವನು ಆತ್ಮ ಅನ್ನೋವನು. ಮನಸ್ಸು ಮತ್ತು ಬುದ್ಧಿಗಳು ದುಃಖದ ಮೂಲ. ನಾವು ತಿಳ್ಕೊಂಡ್ವಿ, ವಿಜ್ಞಾನಮಯ ಕೋಶ ನಮ್ಮನ್ನು ಕರ್ಮಬಂಧನಕ್ಕೆ ಸಿಗಾಕ್ಸುತ್ತೆ,
ನಾನೇ ಕೆಲಸ ಮಾಡಿದ್ದು, ನಾನೇ ಇದನ್ನ ಮಾಡಿದ್ದು, ನಾನೇ ಅದನ್ನ ಮಾಡಿದ್ದು ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಕರ್ಮ ಬಂಧನ ಅಂಟ್ಕೊಳ್ಳುತ್ತೆ. ಅದನ್ನ ತೀರಿಸ್ಲಿಕ್ಕೆ ಮತ್ತೆ ಜನ್ಮ ತಗೋಬೇಕಾಗತ್ತೆ. ಆ ಜನ್ಮದಲ್ಲಿ ಮತ್ತೆ ನಾನ್ ಮಾಡಿದೆ ಅಂತೀವಿ, ಮತ್ತಷ್ಟು ಕರ್ಮ ಬರುತ್ತೆ. ಅದು ಜನನ ಮರಣ ಚಕ್ರಕ್ಕೆ ಸಿಗಾಕೋತೀವಿ. ಹಾಗಾಗಿ ಇದೆರಡು ಕೂಡ, ಮನಸ್ಸು ಮತ್ತು ಬುದ್ಧಿಗಳು ದುಃಖದ ಮೂಲ. ಈ ದುಃಖ ಆತ್ಮನನ್ನ ಸೋಕೋದಿಲ್ಲ, ಖಂಡಿತವಾಗಿ ಸೋಕೋದಿಲ್ಲ. ಯಾವ ದುಃಖ, ನೋವು, ಸಂಕಟ ಏನಿದ್ರೆ ಕೂಡ ಅದು ಆತ್ಮನ ಸೋಕೋದಿಲ್ಲ. ಜೀವಾತ್ಮ ಪರಮಾತ್ಮರ ಐಕ್ಯತೆಯ ಅದು ಅಪರೋಕ್ಷ ಅನುಭೂತಿ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ಅಂದ್ರೆ ಯಾವಾಗ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾಗುತ್ತದೆಯೋ ಆ ಅನುಭವವನ್ನ ಅಪರೋಕ್ಷಾನುಭೂತಿ ಅಂತ ಹೇಳಿ ಕರೀತಾರೆ ಅಂತೇಳಿ ನಿನ್ನೆ ನಾವು ಅಪರೋಕ್ಷಾನುಭೂತಿ ಅನ್ನುವ ವಿಷಯವನ್ನು ಮಾಡಿದಾಗ ಅದರ ವಿಷಯವನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಅದನ್ನ ಸಮ್ಯಕ್ ಜ್ಞಾನ ಅಂತ ಕೂಡ ಕರೀತಾರೆ. ಸಮ್ಯಕ್ ಜ್ಞಾನ ಯಾವುದು ಅಂದರೆ ಅಪರೋಕ್ಷಾನುಭೂತಿ, ಅಂದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಆಫ್ ದಿ ಆತ್ಮನ್. ಅದು ಮಾತ್ರವೇ ಅಪರೋಕ್ಷಾನುಭೂತಿ ಆಗತ್ತೆ. ಅದನ್ನ ಮಾತ್ರ ಸಮ್ಯಕ್ ಜ್ಞಾನ ಅಂತಾರೆ. ಇನ್ನು ನಾವು ಏನನ್ನ ಓದ್ಕೊಂಡಿದ್ರು, ಏನನ್ನ ಬೈ ಹಾರ್ಟ್ ಮಾಡಿದ್ರು, ಏನನ್ನ ತಿಳ್ಕೊಂಡಿದ್ರು ಅದ್ಯಾವುದು ಕೂಡ ಸಮ್ಯಕ್ ಜ್ಞಾನ ಆಗೋದಿಲ್ಲ. ಸಮ್ಯಕ್ ಜ್ಞಾನ ಯಾವುದು ಅಂದರೆ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾಗುವ ಕ್ರಿಯೆ ಅಥವಾ ಐಕ್ಯವಾದಾಗ ಆಗುವಂತಹದ್ದು, ಅದನ್ನ ಹೇಳ್ತೀವಿ. ಸಾಧಕ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಿರಂತರವಾಗಿ ವಿವೇಕ ಮತ್ತು ವಿವೇಚನೆಗಳಿಂದ ಇದ್ರೆ ಈ ಸಮ್ಯಕ್ ಜ್ಞಾನ ಉತ್ಪತ್ತಿ ಆಗತ್ತೆ. ಅದು ನಮ್ಮಿಂದನೇ ಉತ್ಪತ್ತಿ ಆಗುವಂಥದ್ದು, ಅದು ಹೊರಗಿಂದ ಬರುವಂತಹ ಜ್ಞಾನ ಅಲ್ಲ. ಸಾಧಕ ಯಾವಾಗಲೂ ಕೂಡ ವಿವೇಕದಿಂದ ಇರಬೇಕು, ವಿವೇಚನೆ ಮಾಡ್ತಿರ್ಬೇಕು. ನಿಜವಾದ ಆತ್ಮ ಯಾವುದು, ನಿಜವಾದ ಆತ್ಮ ಯಾವುದು ಅಂತ ಹೇಳಿ ಆತ್ಮನ ಬಗ್ಗೆಯೇ ಚಿಂತನೆ ಮಾಡ್ತಾ ಇದ್ದಾಗ ಈ ಸಮ್ಯಕ್ ಜ್ಞಾನ ನಮ್ಮ ಒಳಗಿನಿಂದಲೇ ಹುಟ್ಟುತ್ತೆ ಅನ್ನುವಂಥದ್ದನ್ನ ಆಚಾರ್ಯರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಈಗ ನಾವೇನ್ ಮಾಡಿದ್ವಿ, ಹಿಂದಿನ ದಿವಸ ನಮ್ಮ ಸ್ಥೂಲ ಶರೀರ ಅಂದ್ರೆ ಅನ್ನಮಯ ಕೋಶ ಅಂತ ಏನ್ ಕರಿತೀವಿ, ಅದು ಅನ್ನ ಇಲ್ದಲೇ ಇದ್ರೆ ಅದು ತನ್ನ ಮರಣ ಹೊಂದ್ಬಿಡುತ್ತೆ. ಅದರಿಂದ ಅದು ಶಾಶ್ವತವಾದದ್ದು ಅಲ್ಲ. ಶಾಶ್ವತ ಅಲ್ಲದೆ ಇರೋದ್ರಿಂದ ಅದು ಆತ್ಮ ಅಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಅದೇ ರೀತಿ ಪ್ರಾಣ ಅನ್ನುವಂಥದ್ದೇನು ಅಂದ್ರೆ ಶರೀರದ ಒಳಗಿದ್ದಾಗ ಪ್ರಾಣ ಅಂತ ಅನ್ನಿಸ್ಕೊಳ್ಳುತ್ತೆ, ಶರೀರದ ಹೊರಗಿದ್ದಾಗ ಅದು ವಾಯುವಿನ ರೂಪಾಂತರ, ಅಂದ್ರೆ ಗಾಳಿಯ ಒಂದು ರೂಪಾಂತರ ಆಗುತ್ತೆ. ಅದರಿಂದ ಅದು ಕೂಡ ಶರೀರದಿಂದ ಹೊರಗಡೆ ಹೋದಾಗ ಅದಕ್ಕೆ ಅಸ್ತಿತ್ವ ಅನ್ನೋದು ಇರೋದಿಲ್ಲ. ಅವಾಗ ಏನಾಗುತ್ತೆ, ಪ್ರಾಣಮಯ ಕೋಶ ಕೂಡ ತೀರ್ಕೊಳ್ಳುತ್ತೆ, ಅಂದ್ರೆ ಅದು ಮರಣ ಹೊಂದ್ಬಿಡುತ್ತೆ. ಅಂದ್ರೆ ಇವಾಗ ಪ್ರಾಣಮಯ ಕೋಶ ಆತ್ಮನ ಅಂದ್ರೆ ಅಲ್ಲ. ಆಮೇಲೆ ಮನೋಮಯ ಕೋಶ ಅದು ಬರೀ ಆಲೋಚನೆಗಳಿಂದ ಕೂಡಿರುವಂತಹದ್ದು, ಎಲ್ಲ ಬೇಕು ಬೇಡ ಅಂತ ನಮ್ಮನ್ನ ಬಂಧನಕ್ಕೆ ಸಿಗಾಕ್ಸುವಂತಹದ್ದು, ಯಾವಾಗ್ಲೂ ಆಲೋಚನೆಗಳೇ ಅದರ ಒಂದಿದು. ಹಾಗಾಗಿ ಅದು ಕೂಡ ಉಳಿಯುವಂಥದ್ದಲ್ಲ. ಅದನ್ನು ನಿನ್ನೆ ತಿಳ್ಕೊಂಡ್ವಿ ನಾವು. ಇನ್ನು ವಿಜ್ಞಾನಮಯ ಕೋಶ ಅದ್ಯಾವುದು ಅಂತ ಹೇಳಿದ್ರೆ ಮನಸ್ಸನ್ನ ಅಂತರಂಗವನ್ನ 4 ವಿಭಾಗ ಮಾಡಿದಾರಲ್ವ, ಅದರಲ್ಲಿ ಒಂದು ಭಾಗ ಬುದ್ಧಿ ಅನ್ನೋದು. ಆ ಬುದ್ಧಿ ಪ್ರಜ್ಞೆಗೆ ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಈ ಬುದ್ಧಿ ಏನ್ ಮಾಡುತ್ತೆ ಅಂದ್ರೆ, ಅಯ್ಯೋ ಎಲ್ಲ ಕೆಲಸ ನೀನೇ ಮಾಡ್ತಿರೋದು, ಈ ಅನುಭವಿಸ್ತಿರೋದು ನೀನೇ, ದುಃಖ ಪಡ್ತಿರೋದು ನೀನೇ, ಸುಖ ಪಡ್ತಿರೋದು ನೀನೇ ಅಂತ ಹೇಳಿ 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 ಕರ್ಮಕ್ಕೆ ನಮ್ಮನ್ನ ಒಳಗ್ ಮಾಡ್ಬಿಡುತ್ತೆ. ಅದಿಲ್ಲದೆ ಇದ್ರೆ ನಾನ್ ಮಾಡಿದೆ ಅನ್ನೋ ಭಾವನೆನೇ ಇರೋದಿಲ್ಲ, ಆ ಬುದ್ಧಿ ಇಲ್ಲ ಅಂತಂದ್ರೆ. ಅವಾಗ ಏನಾಗತ್ತೆ, ನಾವು ಕರ್ಮ ಬಂಧನಕ್ಕೆ ಸಿಗಾಕೊಂತೀವಿ, ಮತ್ತೆ ಮತ್ತೆ ಇದ್ ಮಾಡ್ತೀವಿ. ಆ ಶರೀರವು ನಶ್ವರ, ಎಷ್ಟೇ ಸೂಕ್ಷ್ಮವಾಗಿದ್ರೆ ಕೂಡ ಅದು ಆತ್ಮನ ಒಂದು ಆವರಣ. ನಿನ್ನ ಆವರಣದ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಈಗ ಸ್ಥೂಲ ಶರೀರ ಕೊನೆಯ ಆವರಣ, ಅದಾದ್ಮೇಲೆ ಪ್ರಾಣಮಯ ಕೋಶ ಅದು 2ನೇ ಆವರಣ. ಹೀಗೆ ನಾವು ಹೋಗ್ತಾ ಹೋಗ್ತಾ ವಿಜ್ಞಾನಮಯ ಕೋಶ ಕೂಡ ನಮ್ಮ ಆವರಣವೇ, ಆತ್ಮನನ್ನ ಮುಚ್ಚಿರುವಂತಹ ಒಂದು ಪೊರೆ ಅಥವಾ ಅದಕ್ಕಿರುವಂತಹ ಒಂದು ಆವರಣ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಹಾಗಾಗಿ ಈಗ ಕೊನೆಯದು ಆನಂದಮಯ ಕೋಶವೇ ಆತ್ಮವ, ಯಾಕೆಂದ್ರೆ ಅದರ ಹೆಸರೇ ಆನಂದಮಯ ಕೋಶ ಅಲ್ವಾ. ಅಂದ್ರೆ ಹಾಗಂದ್ರೇನು ಅಂತ ಹೇಳಿ ಇವತ್ತು ಅದನ್ನ ತಿಳ್ಕೊಳ್ಳೋಣ. ಈ ಆನಂದಮಯ ಕೋಶದ ಬಗ್ಗೆ ತಿಳ್ಕೊಳ್ತಾ, ಅದು ಪ್ರಾಣ, ಮನಸ್ಸು ಮತ್ತು ಬುದ್ಧಿಗಳನ್ನ ಅತಿಕ್ರಮಿಸುತ್ತದೆ. ಯಾಕೆಂದ್ರೆ ಇವೆಲ್ಲಕ್ಕಿಂತ ಹೆಚ್ಚು ಸೂಕ್ಷ್ಮ ಆನಂದಮಯ ಕೋಶ. ಹಾಗಾಗಿ ನಮ್ಮ ಸ್ಥೂಲ ಶರೀರ ಇಷ್ಟೇ ಇದೆ, ಇಷ್ಟ ಅಡಿ 5 ಅಡಿ 5 ಇಷ್ಟು ಸಮಥಿಂಗ್. ಪ್ರಾಣಮಯ ಕೋಶ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಮನೋಮಯ ಕೋಶ ಅದಕ್ಕಿಂತ ಜಾಸ್ತಿ ಇದೆ, ವಿಜ್ಞಾನಮಯ ಕೋಶ ಅದಕ್ಕಿಂತ ದೊಡ್ಡದು, ಆನಂದಮಯ ಕೋಶ ಇನ್ನೂ ದೊಡ್ಡದು. ಆದರೂ ಅದು ಆತ್ಮವಲ್ಲ. ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮನಸ್ಸು ಮತ್ತು ಬುದ್ಧಿಗಳನ್ನ ಇದು ಅತಿಕ್ರಮಿಸುತ್ತೆ, ಆನಂದವನ್ನ ಪ್ರತಿಬಿಂಬಿಸುತ್ತೆ. ಆನಂದವನ್ನ, ಅದು ಆನಂದ ಸ್ವರೂಪ ಅಂತ ಹೇಳಿಲ್ಲ ಇಲ್ಲಿ, ಆನಂದವನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆನಂದದ ಪ್ರತಿಬಿಂಬದಿಂದ ವ್ಯಾಪ್ತಿ ಹೊಂದಿದಂತಹ ಸ್ವರೂಪವನ್ನ ಪಡೆದಿದೆ. ಅಂದ್ರೆ ಆನಂದ ಎಷ್ಟು ವಿಶಾಲವಾಗಿರ್ತೋ ಅಷ್ಟು ವಿಶಾಲತೆಯನ್ನ ಈ ಒಂದು ಶರೀರ ಪಡ್ಕೊಳ್ಳುತ್ತೆ ಅಂತಾರೆ.
ಆದರೂ ಈ ಶರೀರದಲ್ಲಿ ತಮಸ್ಸು ಜಾಸ್ತಿ ಇದೆ. ಈ ಶರೀರಕ್ಕೂ ತಮಸ್ಸು ಕಾಡುತ್ತೆ, ತಮಸ್ಸು ಜಾಸ್ತಿ ಇದೆ. ಇದು ಆನಂದಮಯ ಕೋಶ. ಇದು ಒಂದು ಅಂತಃಕರಣದ ವೃತ್ತಿ. ಅಂದರೆ ಆಲೋಚನೆ, ಮಾನಸಿಕ ಚಟುವಟಿಕೆ, ಸಾಧಕರ ಮನಸ್ಸಿನ ಗೊಂದಲ, ಹೋರಾಟ ಇವೆಲ್ಲ ಕಡಿಮೆ ಆಗೋದಾಗ, ಅಂದರೆ ಸಾಧಕ ಒಂದಷ್ಟು ಸಾಧನೆಯನ್ನು ಮಾಡಿ ಒಂದು ಹಂತವನ್ನು ತಲುಪಿದಾಗ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಿನ ಹೋರಾಟ ಕಮ್ಮಿ ಆಗುತ್ತೆ, ನಮ್ಮ ಮನಸ್ಸಿನ ಚಿಂತೆಗಳು ಕಾಡೋದು ನಿಂತು ಹೋಗುತ್ತೆ, ಆಲೋಚನೆಗಳು ಬರೋದು ಕಡಿಮೆ ಆಗತ್ತೆ. ಈ ಎಲ್ಲ ಆಗ್ತಾ ಹೋದಾಗ ಏನಾಗುತ್ತೆ ಗೊತ್ತಾ, ಒಂದು ಶಾಂತ ಸ್ವಭಾವ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆ ಜನ ಶಾಂತವಾಗಿರ್ತಾರೆ ಅಂತಂದರೆ ಅವರಲ್ಲಿ ಈ ತಾಕಲಾಟ ಅಂದರೆ ರಜೋಗುಣ ಕಡಿಮೆ ಆಗಿ ಸತ್ವಗುಣದ ಕಡೆಗೆ ಅವರು ತಲುಪ್ತಾ ಇದ್ದಾರೆ ಅಂತ ಅರ್ಥ ಆಗತ್ತೆ. ಇವೆಲ್ಲ ಹೋರಾಟ ಈ ಥರದ್ದೆಲ್ಲದೂ ಕಡಿಮೆ ಆಗೋದಾಗ ಏನಾಗುತ್ತೆ, ಅವನ ಹೃದಯದಲ್ಲಿ ಆನಂದ ಹೆಚ್ಚಾಗತ್ತೆ. ಆನಂದ ಹೆಚ್ಚಾದಾಗ ಏನಾಗತ್ತೆ, ನಾವು ಈ ಆನಂದ ಯಾವಾಗ ಬರುತ್ತೆ ಅಂತ ನೋಡೋಣ. ನಾವು ತುಂಬ ಇಷ್ಟಪಟ್ಟಂತಹ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾಗ ಬಹಳ ಖುಷಿ ಇರುತ್ತೆ ಅಲ್ವಾ. ಎಷ್ಟು ಖುಷಿ ಇರುತ್ತೆ ಅಂದರೆ, ಒಂದು ನಾವು ಪುಟ್ಟ ಮಗುನ ಭಾಳ ಇಷ್ಟಪಡ್ತೀವಿ, ಅದು ನಮ್ಮ ಹತ್ರ ಇದೆ, ನಾವು ಅದನ್ನ ನೋಡ್ಕೋತೀವಿ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹಾಗೆ ಆನಂದ ಇರುತ್ತೆ, ಮತ್ತು ಆನಂದದ ಅನುಭವ ಆಗುತ್ತೆ. ಮತ್ತು ನಮಗೆ ತುಂಬ ಪ್ರಿಯವಾದವರನ್ನು ನಾವು ಜ್ಞಾಪಿಸ್ಕೊಂಡ್ರೆ ಸಾಕು, ಅಯ್ಯೋ ಅಯ್ಯೋ ಎಷ್ಟು ಎಷ್ಟು ಆನಂದವಾಗಿದ್ದಂತಹ ಕಾಲ ಇತ್ತು ಅಂತ ನೆನೆಸ್ಕೊಂಡ ಕೂಡಲೇ ಏನಾಗುತ್ತೆ, ನಾವು ತೇಲಿ ಹೋಗ್ಬಿಡ್ತೇವೆ, ಆನಂದದ ಅಲೆಯಲ್ಲಿ ತೇಲಿ ಹೋಗ್ಬಿಡ್ತೇವೆ ಅಲ್ವಾ. ಅದಕ್ಕೆ ಜ್ಞಾಪಿಸ್ಕೋಬೇಕು, ಇಲ್ದಿದ್ರೆ ಆನಂದ ಬರಲ್ಲ. ಯಾರು ಜೊತೆಗಿರ್ಬೇಕು, ಆನಂದ ಬರಲ್ಲ. ಅದರಿಂದ ನಾವು ಇದನ್ನ ಜ್ಞಾಪಿಸ್ಕೊಂಡಾಗ ಆನಂದ ಬರುತ್ತೆ. ಹಾಗಾಗಿ ಇಲ್ದಿದ್ರೆ ಇಲ್ಲ, ಆ ಸ್ಥಿತಿ ಇದೆ. ನಮಗೆ ಆನಂದದ ಅನುಭೂತಿ ಯಾವ್ಯಾವಾಗ ಉಂಟಾಗುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ, ಪ್ರಕೃತಿಯ ಜೊತೆಯಲ್ಲಿದ್ದಾಗ, ಆಗ ತಾನೇ ಅರಳ್ತಾ ಇರೋ ಹೂವನ್ನು ನೋಡಿದಾಗ, ಹಿಮಾಲಯ ಪರ್ವತವನ್ನು ನೋಡಿದಾಗ, ಇನ್ನು ಕೆಲವರಿಗೆ ಇನ್ನೂ ಏನೇನೋ ಇಷ್ಟ ಇರುವಂಥದ್ದಿರುತ್ತೆ. ಅಂಥದ್ದನ್ನು ನೋಡಿದಾಗೆಲ್ಲ ಏನಾಗತ್ತೆ, ನಮಗೆ ಆನಂದದ ಅನುಭೂತಿ ಆಗ್ತಾ ಹೋಗತ್ತೆ. ಅವಾಗ ಆನಂದ ಬರೋದು ಯಾವುದರಿಂದ ಅಂತ ಸ್ವಲ್ಪ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಇವ್ಯಾವುದೂ ಇಲ್ಲ, ನಾ ಸುಮ್ಮನೆ ಇದ್ದೀನಿ ಅಂದರೆ ಆನಂದ ಬರುತ್ತಾ? ಬರಲ್ಲ. ಯಾರನ್ನಾದರೂ ನನಗೆ ಪ್ರಿಯವಾದವರನ್ನು ಜ್ಞಾಪಿಸ್ಕೊಂಡ್ರೆ, ಅಥವಾ ನನಗೆ ಪ್ರಿಯವಾದಂತಹ ಸನ್ನಿವೇಶವನ್ನು ಜ್ಞಾಪಿಸ್ಕೊಂಡ್ರೆ, ಅಥವಾ ನನಗೆ ಪ್ರಿಯರಾದವರ ಹತ್ರ ಇದ್ದರೆ, ಅಥವಾ ನಾನು ಪ್ರಕೃತಿಯಲ್ಲಿದ್ದರೆ, ಇಂಥದ್ದಿದ್ದರೆ ಅಂದರೆ ಅದಕ್ಕೆ ಬೇರೆ ವಸ್ತು ಬೇಕು ನನ್ನ ಆನಂದಕ್ಕೆ. ನಾನು ಪಡುವಂತಹ ಆನಂದ ಇನ್ನೊಂದರ ಮೇಲೆ ಡಿಪೆಂಡ್ ಆಗಿದೆ, ಇನ್ನೊಂದು ವಿಷಯಕ್ಕೆ ಡಿಪೆಂಡ್ ಆಗಿದೆ, ಅದರ ಮೇಲೆ ಆಧಾರ ಪಟ್ಟಿದೆ. ಅದು ಯಾವುದು ಇಲ್ಲ. ಈಗ ಮನೆಯಲ್ಲಿ ರೂಮಲ್ಲಿ ನಾನು ಒಬ್ಳೆ ಕೂತಿದ್ದೀನಿ, ನಾನೇನು ನೆನೆಸ್ಕೋತಾ ಇಲ್ಲ, ಸುಮ್ಮನೆ ಕೂತಿದ್ದೀನಿ ಅಂದರೆ ಸುಮ್ಮನೆ ಕೂತಿರ್ತೀನಿ ಅಷ್ಟೇ, ಯಾವ ಆನಂದನೂ ಅಲ್ಲಿ ಇಲ್ಲ ಅಲ್ವಾ. ಅಂದರೆ ಆನಂದ ಪಡಲಿಕ್ಕೆ ನಮಗೆ ಹೊರಗಿನ ಒಂದು ವಸ್ತು ಅಥವಾ ಒಂದು ವಿಷಯ ಅಥವಾ ಒಂದು ಜ್ಞಾಪಕ ಅಥವಾ ಈ ಥರದ್ದೆಲ್ಲ ಬೇಕಾಗತ್ತೆ. ಅದರಿಂದ ಅವು ನೆನಪಿಸ್ಕೊಂಡಾಗ ಮಾತ್ರ ಇದಾಗತ್ತೆ. ಆನಂದಮಯ ಕೋಶ ಕೂಡ ಅವಿದ್ಯೆಯಿಂದ ಹುಟ್ಟಿದ್ದು, ಅದೂ ಕೂಡ ಆವರಣವೇ. ಪಂಚ ಆವರಣಗಳಲ್ಲಿ ಕೊನೆಯದಾದ ಅಂದರೆ ಆತ್ಮನನ್ನ ತೀರ ಹತ್ತಿರದಲ್ಲಿ ಹಿಡಿದಿಟ್ಟುಕೊಂಡಿರುವಂತಹ ಆವರಣ ಯಾವುದು? ಆನಂದಮಯ ಕೋಶ. ಹಾಗಾಗಿ ಅದು ಕೂಡ ಅವಿದ್ಯೆಯೇ, ಅದು ನಾಶವಾಗತಕ್ಕದ್ದೇ. ಇಲ್ಲಿ ಸಿಗುವಂತಹ ಆನಂದ ಇದೆಯಲ್ಲ, ವಾಸ್ತವವಾದುದಲ್ಲ. ಅದಕ್ಕೆ ಬೇರೆಯ ಒಂದು ವಿಷಯ ಬೇಕು, ಏನಾದರೂ ಬೇಕು ಅದು ಆನಂದ ಪಡಲಿಕ್ಕೆ. ಅದು ಯಥಾರ್ಥ ಅಲ್ಲ. ದುಃಖ ಇಲ್ಲದಂತಹ ಸ್ಥಿತಿ ಅಷ್ಟೇ. ದುಃಖದ ಅಭಾವ ಮತ್ತು ಇನ್ನೇನಾದರೂ ಜ್ಞಾಪಿಸ್ಕೊಂಡಾಗ ಆನಂದ ಉಂಟಾಗ್ತಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ನಿಜವಾಗಿ ಒಳಗಿಂದ ಆನಂದ ಉಕ್ಕಿ ಹರಿತಾ ಇಲ್ಲ. ಇದು ಆನಂದಮಯ ಕೋಶದ ಒಂದು ವಿಷಯ. ಆನಂದಮಯ ಕೋಶ ನಾವು ಗಾಢ ನಿದ್ದೆಯಲ್ಲಿದ್ದಾಗ, ಅಂದರೆ ನಾವು ಇದನ್ನು ತಿಳ್ಕೊಂಡಿದ್ದೀವಲ್ಲ, ಜಾಗೃತ, ಸ್ವಪ್ನ, ಸುಷುಪ್ತಿ ಮತ್ತು ತುರಿಯ ಅಂತ ತಿಳ್ಕೊಂಡಿದ್ದೇವೆ. ಆನಂದಮಯ ಕೋಶ ಎಲ್ಲಿರುತ್ತೆ, ಅದು ಅದರ ಜಾಗ ಏನು ಅಂತ ನಾವು ನೋಡೋದಾದರೆ, ನಾವು ಗಾಢ ನಿದ್ದೆಯಲ್ಲಿದ್ದಾಗ ಅದು ಪ್ರಕಟವಾಗಿರುತ್ತೆ, ಸುಷುಪ್ತ ಸ್ಥಿತಿಯಲ್ಲಿ ಇರುತ್ತೆ ಅದು. ಅಂದರೆ ಅಲ್ಲಿ ಏನೂ ಇಲ್ಲ. ಸುಷುಪ್ತಿ ಅಂದರೆ ಏನು? ನಾವು ನಿನ್ನೆನೂ ತಿಳ್ಕೊಂಡ್ವಿ, ಓಂಕಾರದ ವಿಷಯ ಮಾತಾಡುವಾಗ, ಅಂದರೆ ಮಾಂಡುಕ್ಯ ಉಪನಿಷತ್ತನ್ನು ಮಾಡಿದಾಗ ಅದರ ಬಗ್ಗೆ ಬಹಳ ಡೀಟೇಲ್ ಆಗಿ ನಾವು ತಿಳ್ಕೊಂಡಿದ್ದೇವೆ, ಸುಷುಪ್ತಿ ಅಂದರೆ ಏನು ಅಂತ ಹೇಳಿ. ಆ ಸುಷುಪ್ತಿಯಲ್ಲಿ ಏನೂ ಇಲ್ಲ, ಏನಾಗುತ್ತೆ ಗೊತ್ತಿಲ್ಲ, ಸುಮ್ಮನೆ ನಿದ್ದೆ. ಬೆಳಗ್ಗೆ ಎದ್ದಾಗ ಮಾತ್ರ ಅಯ್ಯೋ ಭಾಳ ಚೆನ್ನಾಗಿ ನಿದ್ದೆ ಬಂದಿತ್ತಪ್ಪ ಅನ್ನುವ ಆ ಒಂದು ಆನಂದದ ಅನುಭವ ಬೆಳಗ್ಗೆ ಎದ್ದ ಮೇಲೆ ಆಗುತ್ತೆ, ಅವಾಗಲ್ಲ, ನಿದ್ದೆಯಲ್ಲೇ ಆಗೋದಿಲ್ಲ. ಅದರಿಂದ ಎದ್ದಾಗ ಏನಾದ್ರು ಜ್ಞಾನ ನಮಗೆ ಎಕ್ಸ್ಟ್ರಾ ಬಂದ್ಬಿಟ್ಟಿದೆಯಾ? ಇಲ್ಲ.
ಬೆಳಿಗ್ಗೆ ಎದ್ದಾಗ ಅದೇ ನಾವಲ್ವಾ, ರಾತ್ರಿ ಮಲಗಿರ್ತೀವಿ, ಅದೇ ನಾವು, ಅಷ್ಟೇ ನಾನೇ ಬೆಳಿಗ್ಗೆ ಬೇಗ ಹೇಳೋದು. ಆಮೇಲೆ ಜ್ಞಾನ ಎಲ್ಲ ಹಾಡಾಗಿದೆ ಅಂತ ಎಲ್ಲ ಏನೂ ಇಲ್ಲ. ಏನು ಯಾವ ಅಜ್ಞಾನದಲ್ಲಿ ಅಥವಾ ಯಾವ ಇದರಲ್ಲಿ ನಾನು ಮಲಗಿದ್ದೀನಿ, ಅದೇ ಸ್ಥಿತಿಯಲ್ಲಿ ನಾನು ಎದ್ದೇಳ್ತೀನಿ, ಅದೇ ಹಳೆಯ ನಾನು. ಇದು ಕೂಡ ಅವಿದ್ಯಾ ಸ್ಥಿತಿನೇ. ಇಲ್ಲೂ ಆತ್ಮಜ್ಞಾನ ಅನ್ನೋದು ಇಲ್ಲ. ಇದು ಸಹ ಉಪಾದಿಯಿಂದ ಕೂಡಿದೆ. ಅಂದರೆ ಆನಂದಮಯ ಕೋಶ ಕೂಡ ಸ್ಥೂಲ ವಸ್ತುವಿನ ಅತ್ಯಂತ ಸೂಕ್ಷ್ಮ ರೂಪ. ಇದನ್ನ ನಮ್ಮ ಥಿಯಾಸಫಿ ಪರಿಭಾಷೆಯಲ್ಲಿ ಏನು ಕರಿತೇವೆ? ಕಾರಣ ಶರೀರ ಅಂತ ಕರಿತೇವೆ. ಅಂದರೆ ಇಲ್ಲಿ ವೇದಾಂತದಲ್ಲಿ ಕಾರಣ ಶರೀರದವರೆಗೆ ಮಾತ್ರ ಹೇಳ್ತಾರೆ. ಕಾರಣ ಶರೀರ ನಮ್ಮ ಉನ್ನತವಾದಂತಹ ಮನಸ್ಸಿನಲ್ಲಿರುವಂತಹದ್ದು, ನಮ್ಗೆ ಗೊತ್ತಿದೆ ಅದೆಲ್ಲ. ಯಾಕೆಂದ್ರೆ ನಾವು ಎಷ್ಟೊಂದು ವರ್ಷಗಳಿಂದ ಥಿಯಾಸಫಿ ಓದ್ದವರು, ಹಾಗಾಗಿ ಕಾರಣ ಶರೀರದ ಜಾಗ ನಮಗೆ ಗೊತ್ತಿದೆ. ಆ ಕಾರಣ ಶರೀರ ಇದೆಯಲ್ಲ, ಅದು ಉನ್ನತ ಮನಸ್ಸಿನ ಇರುವಂತಹದ್ದು. ಹಾಗಾಗಿ ನಮಗೆ ಅದು ಗೊತ್ತಿರುವಂತಹ ಕಾರಣ ಶರೀರ ಪೂರ್ವ ಜನ್ಮದ ಎಲ್ಲ ಅನುಭವ ಸಾರವನ್ನ ಶೇಖರಿಸಿ ಇಟ್ಕೊಂಡಿದೆ. ನಮ್ಮ ವಿವೇಕ ಎಲ್ಲಿಂದ ಬರ್ತದೆ? ಆ ಶೇಖರಣೆಯಿಂದ ಈಚೆ ಕಡೆ ತೆಗೆದು ಹೌದು ಹೌದು ಇದು ಹೀಗೆ ಅಂತ ಹೇಳಿ ನಾವು ಹೇಳ್ತೇವೆ. ಹಾಗಾಗಿ ಕಾರಣ ಶರೀರ ಕೂಡ ಉಂಟು. ಅದು ಎಲ್ಲ ಅನುಭವಗಳ ಸಾರವನ್ನ ಪಡ್ಕೊಂಡಿರುವಂತಹದ್ದು. ಅಂದರೆ ಪೂರ್ವ ಕರ್ಮಗಳ ಕಾರಣದಿಂದ ಇದು ಪ್ರಕಟಗೊಂಡಿರುವಂತಹದ್ದು ಕಾರಣ ಶರೀರ. ಇಲ್ಲದೆ ಇದ್ರೆ ಕಾರಣ ಶರೀರ ಇರೋದೇ ಇಲ್ಲ. ಕಾರಣ ಶರೀರ ಬರೋದು ನಾವು ಪ್ರಾಣಿ ಜನ್ಮದಿಂದ ಮನುಷ್ಯ ಜನ್ಮಕ್ಕೆ ಬಂದಾಗ. ಕಾರಣ ಶರೀರವೂ ಹೋಗುತ್ತೆ. ಯಾವಾಗ ಹೊರಟೋಗುತ್ತದು? ಅಲ್ಲ, ಪ್ರಾಣ ಹೋದಾಗ ಹೋಗಲ್ಲ. ಅದಿರತ್ತೆ, ಜನ್ಮ ಜನ್ಮಾಂತರಕ್ಕೂ ಇರತ್ತೆ. ದೀಕ್ಷೆಯನ್ನ ಪಡೆದಾಗ ಕಾರಣ ಶರೀರ ಹೋಗೋದು. ಆಗ ಹೊಸ ಕಾರಣ ಶರೀರವನ್ನ ನಮಗೆ ಕೊಡ್ತಾರೆ. ದೀಕ್ಷೆ ಆದ ತಕ್ಷಣ ಕಾರಣ ಶರೀರವು ಹೊರಟು ವಿಸರ್ಜಿತವಾಗಿ ಬಿಡುತ್ತೆ. ಅಂದ್ರೆ ಅಲ್ಲಿಗೆ ಮುಕ್ತಾಯ, ಅಲ್ಲಿಗೆ ಯಾವ ಕರ್ಮವೂ ಉಳಿದಿರೋದಿಲ್ಲ. ಅಂತಹ ಸ್ಥಿತಿಗೆ ಅಲ್ಲಿವರೆಗೂ ಆಗತ್ತೆ. ಹಾಗಾಗಿ ದೀಕ್ಷೆಗಳು ಬರಲೇಬೇಕು. ಹಿಂದೂ ವಾಂಗ್ಮಯದಲ್ಲಿ ಪಂಚಕೋಶಗಳು ಅಂದ್ರೆ ಕಾರಣ ಶರೀರದವರೆಗೆ ಬಗ್ಗೆ ಮಾತ್ರ ಹೇಳಿ, ಅಲ್ಲಿಂದ ಮುಂದೆ ಬುದ್ಧಿ ಪ್ರಜ್ಞೆಯನ್ನು ಅವ್ರು ಹೇಳೋದಿಲ್ಲ. ಆದರೆ ಆತ್ಮನನ್ನ ಜ್ಞಾನ ಸ್ವರೂಪಿ ಅಂತ ಹೇಳ್ತಾರೆ. ಅದೆರಡನ್ನ ಒಟ್ಟಾಗಿ ಸೇರಿಸಿ ಹೇಳುವಂತಹದ್ದು. ಹಾಗಾಗಿ ನಮ್ಮ ಥಿಯಾಸಫಿಯಲ್ಲಿ 7 ಸೂಕ್ಷ್ಮ ಲೋಕಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕೆ ಅನುಗುಣವಾದಂತಹ 7 ಸೂಕ್ಷ್ಮ ದೇಹಗಳ ಬಗ್ಗೆ ಗೊತ್ತಿದೆ ನಮಗೆ. ಸ್ಥೂಲ ದೇಹ, ಕಾಮದೇಹ, ಮನೋದೇಹ. ಮನೋದೇಹದಲ್ಲಿ 2 ಭಾಗ, ಕೆಳ ಮನಸ್ಸು ಮತ್ತು ಉನ್ನತ ಮನಸ್ಸು. ಬುದ್ಧಿ ಪ್ರಜ್ಞೆ, ಬುದ್ಧಿ ದೇಹನೂ ಇದೆ ನಮಗೆ. ಆಮೇಲೆ ಆತ್ಮಕೋಶ, ಇಷ್ಟು ಇದೆ. ಆದರೆ ಪಂಚಕೋಶಗಳ ಬಗ್ಗೆ ಹೇಳಿದಾಗ ಅದು ಬರೀ ಕಾರಣ ಶರೀರದವರೆಗೆ ಮಾತ್ರ ಹೇಳ್ತಾರೆ. ಇನ್ನು ಉಳಿದದ್ದೆಲ್ಲವೂ ಮನಸ್ಸಿನಲ್ಲಿ ಇರುವಂತಹ ವಿಷಯಗಳನ್ನ ಹೇಳ್ತಾರೆ. ಒಂದು ಪ್ರಾಣಮಯ ಕೋಶ, ಇನ್ನೊಂದು ಅನ್ನಮಯ ಕೋಶ ಹೇಳ್ತಾರೆ. ಆದರೆ ಉನ್ನತ ಮನಸ್ಸು ಅಲ್ಲಿವರೆಗೆ ಮಾತ್ರ ತಿಳಿಸಿ ನಂತರ ಆತ್ಮ, ಅದು ಜ್ಞಾನಾತ್ಮ ಅಂತ ಹೇಳ್ಬಿಡ್ತಾರೆ. ಈ 5 ಕೋಶಗಳನ್ನ ಅಂದ್ರೆ ಪಂಚಕೋಶಗಳನ್ನ ನಾನು ಅಲ್ಲ ಅದು ಅಂತ ಹೇಳಿ ನಾವು ನಿರಾಕರಣೆ ಮಾಡಿದಾಗ ಜ್ಞಾನ ಸ್ವರೂಪನಾದಂತಹ ಪರಮಾತ್ಮ ಮಾತ್ರ ಉಳಿತಾನೆ. ಅವನನ್ನು ಬಿಟ್ಟು ಅಲ್ಲಿ ಇನ್ನೇನು ಇಲ್ಲ. ಯಾಕೆಂದ್ರೆ ಪಂಚಕೋಶಗಳನ್ನ ನಾನಲ್ಲ ಅಂತ ಹೇಳ್ಬಿಟ್ಟು ನಾವು ನಿರಾಕರಣೆ ಮಾಡ್ಬಿಟ್ಟಿದ್ದೇವೆ. ನಿರಾಕರಣೆ ಮಾಡಿದಾಗ ಉಳಿಯೋದೇನು? ಅಲ್ಲಿ ಉಳಿಯುವಂತಹದ್ದು ಆತ್ಮ, ಅದು ಜ್ಞಾನ ಸ್ವರೂಪಿಯಾದಂತಹ ಆತ್ಮ. ಅಥವಾ ಶ್ರೀ ಶಂಕರಾಚಾರ್ಯರು ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ. ಅವ್ರು ಹೇಳ್ತಾರೆ ಆತ್ಮ ಸ್ವಯಂ ಪ್ರಕಾಶ. ಅಲ್ಲಿ ಉಳಿಯುವಂಥದ್ದೇನು ಅಂದರೆ ಸ್ವಯಂ ಪ್ರಕಾಶ. ಮಾನವರ 3 ಅವಸ್ಥೆಗಳಿದೆಯಲ್ಲ, ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿಗಳಿಗೆ ಸಾಕ್ಷೀಭೂತ. ಯಾವುದನ್ನ ತುರಿಯ ಅಂತ ನಾವು ಕರಿತೇವೆ, ಅದು ಅಲ್ಲಿರುವಂತಹದ್ದು. ಆ 3ಕ್ಕೂ ಕೂಡ ಸಾಕ್ಷೀಭೂತವಾದಂತಹ ಆತ್ಮ ಅಲ್ಲಿರತ್ತೆ. ನಿರ್ಲಿಪ್ತ ಮತ್ತು ಸದಾ ಆನಂದ ರೂಪಿ. ಇದಕ್ಕೆ ಹೊರಗಿನಿಂದ ಏನಾದರೂ ಬೇಕಾದರೆ ಇದನ್ನ ಕೊಟ್ಟರೆ ಮಾತ್ರ ಆನಂದ ಅಲ್ಲ. ಅದು ಆತ್ಮನ ಸ್ವರೂಪವೇ ಆನಂದಮಯ, ಸದಾಕಾಲ ಆನಂದಮಯನಾದ, ಅದರ ನಿರ್ಲಿಪ್ತನಾಗಿರುವಂತಹದ್ದು ಆತ್ಮನ ಸ್ವರೂಪ. ಇದನ್ನ ಸ್ವಯಂ ಜ್ಯೋತಿ ಅಂತ ಕೂಡ ಕರೀತಾರೆ. ಈ ಅನುಭವ ಪೂರ್ವಕವಾಗಿ ಮಾತ್ರವೇ ತಿಳಿಯತಕ್ಕದ್ದೇ ಹೊರತು ಆತ್ಮ ಇದೆಯಂತೆ, ಹಾಗಂತೆ, ಹೀಗಂತೆ ಅಂತ ಏನನ್ನ ನಾವು ಹೇಳಿದ್ರೆ ಕೂಡ ಅದು ನಿಮ್ಮ ಅನುಭವಕ್ಕೆ ಬರೋದಿಲ್ಲ. ನಿಮ್ಮ ಅನುಭವಕ್ಕೆ ಯಾವಾಗ ಬರುತ್ತೆ? ಕಾರಣ ಶರೀರವನ್ನ ದಾಟಿ ನಾನೇ ಆತ್ಮ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡಾಗ, ಅರಿತಾಗ. ಅರಿವಿನಿಂದ ಮಾತ್ರ ದೊರೆಯುವಂತಹ ಅನುಭವ ಆತ್ಮಾನುಭವ. ಅದನ್ನ ಬೇರೆಯವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ಯಾರೋ ಕೊಟ್ಬಿಡ್ತಾರೆ, ಅವ್ರು ನನ್ನ ಪರವಾಗಿ ಅವ್ರು ಮಾಡ್ಬಿಡ್ತಾರೆ ಅಂದ್ರೆ ಅದೆಲ್ಲ ಸಾಧ್ಯ ಇಲ್ಲದೆ ಇರುವಂತಹದ್ದು. ಆಗ ಒಬ್ಬ ಶಿಷ್ಯನಿಗೆ ಒಂದು ಅನುಮಾನ ಬರುತ್ತೆ.
ಗುರುಗಳೇ ನೀವು ಹೇಳಿದ್ರಿ, ನಾನು ಅಲ್ಲಿವರೆಗೂ ಬಂದೆ, ನನ್ನ ಶರೀರ ಇದಲ್ಲ ಅಂತ ಅನ್ಕೊಂಡೆ, ಅದು ನಾನು ನಿಜವಾಗ್ಲೂ ಮಾಡಿಬಿಟ್ಟೆ, ಪ್ರಾಣಮಯ ಕೋಶ ನಾನಲ್ಲ ಅನ್ನೋದನ್ನು ಮಾಡಿಬಿಟ್ಟೆ. ಆಮೇಲೆ ಈ ಪಂಚಕೋಶಗಳು ಅಲ್ಲಿವರೆಗೂ ಮನಸ್ಸು, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಎಲ್ಲವನ್ನೂ ಬಿಟ್ಬಿಟ್ಟೆ, ನಿಜವಾಗ್ಲೂ ಬಿಟ್ಟೆ. ಅಂತಹ ಶಿಷ್ಯ ಅವರು ಶಂಕರಾಚಾರ್ಯರ ಬಳಿ ಪ್ರಶ್ನೆ ಕೇಳ್ತಿರೋವಂಥದ್ದು. 5 ಕೋಶಗಳನ್ನು ನಿರಾಕರಣೆ ಮಾಡಿದಂತಹ ಶಿಷ್ಯ. ಆಗ ಅಲ್ಲಿ ಏನಿತ್ತು ಅದನ್ನ ಕೇಳ್ತಾ ಇದ್ದಾನೆ ಅವನು. ಗುರುಗಳೇ, ಇಲ್ಲಿ 5 ದೇಹಗಳನ್ನ ನಾನು ಬಿಟ್ಬಿಟ್ಟಿದ್ದೀನಿ, ಅಲ್ಲಿ ಏನೂ ಇಲ್ಲ, ಅಲ್ಲಿ ಶೂನ್ಯತೆ ಇದೆ ಅಂತ ಹೇಳ್ತಾ ಇದ್ದಾನೆ ಅವನು. ಏನೂ ಇಲ್ಲ ಗುರುಗಳೇ ಅಲ್ಲಿ ಅಂತ. ಆವಾಗ ಬೇರೆ ಏನನ್ನೂ ನೋಡ್ತಾ ಇಲ್ಲ ನಾನು, ಅಲ್ಲಿ ಏನಿದೆ, ಏನೂ ಇಲ್ಲ ನೋಡಕ್ಕೆ, ಎಲ್ಲ ಶೂನ್ಯವಾಗಿದೆಯಲ್ಲ ಅಂತಾನೆ. ಅಂದರೆ ಅಲ್ಲಿ ತಿಳಿಯಬೇಕಾದದ್ದು ಏನೂ ಉಳಿದಿಲ್ಲ ಅನ್ನುವ ಸತ್ಯವನ್ನ ಆ ಶಿಷ್ಯ ಹೇಳ್ತಾ ಇದ್ದಾನೆ. ಅಲ್ಲಿ ತಿಳಿಯೋಕೆ ಆಗುವಂಥದ್ದು ಏನೂ ಉಳಿದಿಲ್ಲ. ಯಾಕೆಂದ್ರೆ ಈ ಪಂಚಕೋಶಗಳು ನಾವು ಅಲ್ಲದೆ ಇರೋದ್ರಿಂದ, ನಮ್ಮ ಆವರಣ ಆದ್ರಿಂದ ಅವನ್ನ ತಿಳಿಬೇಕು ನಾವು. ಇದು ನನ್ನ ಶರೀರ, ಇದು ನನ್ನ ಇದು ಕಾರಣ ಶರೀರ, ಇದು ನಾನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಅರ್ಥ ಮಾಡ್ಕೊಳಕ್ ಏನು ಇಲ್ಲ ಗುರುಗಳೇ, ಏನು ಇಲ್ವೇ ಇಲ್ಲ, ಇಲ್ಲಿ ಬರೀ ಶೂನ್ಯ ಇದೆ, ಅರ್ಥ ಮಾಡ್ಕೊಳಕ್ ಏನು ಇಲ್ಲ ಅಂತಾನೆ. ಆವಾಗ ಗುರುಗಳು ಮುಗುಳ್ನಾಗೆ ನಗ್ತಾರೆ. ಹೌದಪ್ಪ, ನೀನ್ ಹೇಳ್ತಿರೋದು ನಿಜ, ನೀ ಹೇಳ್ತಿರೋದು ನಿಜ. ಅಲ್ಲಿ ಉಳಿದಿರುವುದು ಶೂನ್ಯ ಮಾತ್ರ, ಅಲ್ಲಿ ಏನೂ ಇಲ್ಲ. ಆದರೆ ಅಲ್ಲಿ ಏನೂ ಉಳಿದಿಲ್ಲ, ಎಲ್ಲವೂ ಶೂನ್ಯ ಅಂತ ನಿನಗೆ ಅನ್ನಿಸ್ತಲ್ಲ, ಅದನ್ನ ನೀ ತಿಳ್ಕೊಂಡಿಯಲ್ಲ, ಅದು ಯಾರು? ಈಗ ನನಗೆ ಅವನಿಗೆ ಶಿಷ್ಯನಿಗೆ ಅನ್ನಿಸ್ತಾ ಇದೆ, ಏನು ಇಲ್ಲ, ಇಲ್ಲಿ ಖಾಲಿ ಇದೆ, ಶೂನ್ಯವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಆ ಹೇಳ್ತಿರೋದು ಯಾರು? ಯಾರಿಗೆ ಅನುಭವ ಆಗ್ತಿದೆ ಅಲ್ಲಿ ಶೂನ್ಯ ಇದೆ ಅಂತ? ಆ ಶಿಷ್ಯನಿಗೆ ಆಗ್ತಾ ಇದೆ. ಅಂದ್ರೆ ಅವಾಗ ಹೇಳ್ತಾರೆ, ಅದನ್ನ ತಿಳಿದವನ್ ಯಾರು? ಇದು ಶೂನ್ಯ ಇದೆ, ಅಲ್ಲಿ ಏನೂ ಇಲ್ಲ, ಅರಿವು ಪಡೆಯೋದಿಕ್ಕಂತಹದ್ದು ಬೇರೇನೂ ಇಲ್ಲ ಅಂತ ತಿಳ್ಕೊಂಡಿದ್ಯಾರು ಅಂದಾಗ, ನನಗೆ ಗುರುಗಳೇ, ನನಗೆ ಅದು ಅನುಭವ ಆಗಿದ್ದು ಅಂತ ಹೇಳ್ತಾನೆ. ಅವನಿಗೆ ಶಿಷ್ಯನ ಸ್ವಂತ ಅನುಭವ ಅದು, ಅವನಿಗೆ ಅನುಭವ ಆಗ್ತಾ ಇದೆ ಅಲ್ಲಿ ಏನೂ ಇಲ್ಲ ಅಂತ. ಅದು ಅನುಭವ ಆಗಿದ್ಯಾರಿಗೆ? ನನಗೆ, ನಾನು. ಅವಾಗ ಗುರುಗಳು ಹೇಳ್ತಾರೆ, ಅದು ನಾನು ಅಲ್ವಾ ಅಂತಾರೆ. ಆವಾಗ ಆ ನಾನು ಯಾರು ಅನ್ನುವುದನ್ನ ತಿಳ್ಕೋಬೇಕು ಅಂತ ಗುರುಗಳು ಹೇಳ್ತಾರೆ. ತಿಳಿಬೇಕಾದ್ದೇನಿದೆ? ಏನೂ ಇಲ್ಲ, ಶೂನ್ಯವೇ. ಅದು ಅರ್ಥ ಮಾಡಿಕೊಂಡನಲ್ಲ, ಅಲ್ಲೇನೂ ಇಲ್ಲ ಅಂತ, ಅದನ್ನ ಅನುಭವಿಸಿದನಲ್ಲ, ಅದು ಯಾರು ಅಂತ ಕಂಡಿಡಿ ಇವಾಗ ನೀನು ಅಂತ ಹೇಳ್ತಾರೆ ಗುರುಗಳು. ಆವಾಗ ಅದೆಲ್ಲ ಬರೀ ಶೂನ್ಯ ಅನ್ನುವ ಅನುಭವ ಆಯ್ತಲ್ಲ, ಅದನ್ನ ಅರಿತವ, ಅದನ್ನ ಅನುಭವಿಸಿದ್ದು ಎಲ್ಲಿಂದ? ಆತ್ಮನ ಸಾನ್ನಿಧ್ಯದಿಂದ. ಆತ್ಮನ ಸಾನ್ನಿಧ್ಯದಲ್ಲಿ ಇದನ್ನ ಇನ್ನೇನು ಕಾಣಿಸ್ತಿಲ್ಲ ಅವರಿಗೆ, ಎಲ್ಲವೂ ಶೂನ್ಯ ಅಂತ ಹೇಳ್ತಾನೆ. ಅದರ ಸಾನ್ನಿಧ್ಯ ಇರೋದರಿಂದಲೇ ಅವನಿಗೆ ಅಲ್ಲಿ ಏನೂ ಇಲ್ಲ, ಅದು ಶೂನ್ಯ ಅನ್ನುವ ಅರಿವಾಗಿದ್ದು ಅನ್ನೋದನ್ನ ಆದ್ರೆ ಆತ್ಮನನ್ನ ತಿಳಿಯೋದು ಹೇಗೆ? ನಮ್ಮ ಸ್ವಸ್ವರೂಪ ದರ್ಶನ ಹೇಗಾಗತ್ತೆ ನಮಗೆ? ಪಂಚಕೋಶಗಳನ್ನ ಇಲ್ಲ ನಾನಲ್ಲ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಲ್ಲ ಈಗ ಅಂತ ಹೇಳಿದ್ರೆ, ಮುಂದಕ್ಕೆ ಶಿಷ್ಯನ ಪ್ರಶ್ನೆಗೆ ನಾನು ಹೇಗೆ ತಿಳ್ಕೊಳ್ಳಿ ಅದನ್ನ? ನನಗೆ ಅರ್ಥ ಆಗ್ತಾ ಇದೆ, ಆದ್ರೆ ಹೇಗೆ ತಿಳಿಯಲಿ ಅನ್ನೋ ಪ್ರಶ್ನೆ ಕೇಳ್ತಾನೆ ಅವನು. ಅವಾಗ ಗುರುಗಳು ಹೇಳ್ತಾರೆ, ಸುಸೂಕ್ಷ್ಮಯ ಬುದ್ಧ್ಯ ಅಂತಾರೆ. ಸುಸೂಕ್ಷ್ಮಯ ಬುದ್ಧ್ಯ ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಬುದ್ಧಿಯಿಂದ. ಬುದ್ಧಿ ನಾವು ಇದುವರೆಗೂ ತಿಳ್ಕೊಂಡಂತಹ ಬುದ್ಧಿ ಮನಸ್ಸಿನ ಒಂದು ವಿಭಾಗ. ಇಲ್ಲಿ ಹೇಳ್ತಿರೋ ಬುದ್ಧಿ ಯಾವುದು? ಸೂಕ್ಷ್ಮಯ, ಸುಸೂಕ್ಷ್ಮಯ ಬುದ್ಧಿ. ಇದು ಬುದ್ಧಿ ಪ್ರಜ್ಞೆಯ ಬುದ್ಧಿ. ಈ ಬುದ್ಧಿಯಿಂದ ಅಂದ್ರೆ ನಾವು ನಮ್ಮ ತ್ಯಾಸಭೆಯಲ್ಲಿ ಹೇಳ್ತೀವಲ್ಲ, ಬುದ್ಧಿ ಶರೀರ ಬುದ್ಧಿ ಇದು ಅಂತ, ಆ ಬುದ್ಧಿಯಿಂದ ಆತ್ಮನನ್ನ ತಿಳಿ ಅಂತ ಹೇಳ್ತಾ ಇದ್ದಾರೆ ಗುರುಗಳಲ್ಲಿ. ಸುಸೂಕ್ಷ್ಮಯ ಬುದ್ಧಿಯ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ. ಅಂದ್ರೆ ಬುದ್ಧಿ ಸೂಕ್ಷ್ಮವಾಗುತ್ತಾ ಹೋದಂತೆ ನಮಗೆ ಗೊತ್ತಿದೆ, ಬುದ್ಧಿ ಪ್ರಜ್ಞೆಯಲ್ಲೂ ಕೂಡ 7 ಸ್ತರಗಳಿದೆ, 7 ಹಂತಗಳಿದೆ ಅಂತ. ಅದು ಸೂಕ್ಷ್ಮವಾಗ್ತಾ ಹೋಗ್ಬೇಕು. ಮೊದಲ ಹಂತ, 2ನೇ ಹಂತ, 7ನೆಯ ಹಂತಕ್ಕೆ ತಲುಪಬೇಕು. ಇಲ್ಲಿ ಆತ್ಮ ಪಕ್ಕದಲ್ಲೇ ಇದೆ, ಅಲ್ಲಿವರೆಗೆ ನಾವು ಪ್ರಯಾಣ ಮಾಡಬೇಕಾಗತ್ತೆ. ಆವಾಗ ವಸ್ತುಗಳ ನಿಜ ಸ್ವರೂಪ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಹಂತದಲ್ಲಿ ವಸ್ತುವಿನ ನಿಜ ಸ್ವರೂಪದ ಅರಿವಾಗತ್ತೆ. ಅಲ್ಲಿವರೆಗೆ ಆಗೋದಿಲ್ಲ ನಮಗೆ. ಈ ನಿಜ ಸ್ವರೂಪದ ಅರಿವಾದಾಗ, ಇನ್ನೂ ಸೂಕ್ಷ್ಮವಾದಾಗ, ಅಂದ್ರೆ ಆ 7ನೇ ಸೂಕ್ಷ್ಮತೆಯನ್ನ ನಾವು ದಾಟಿದಾಗ ಏನು ಉಳಿಯುತ್ತಲ್ಲಿ ಅಂದ್ರೆ ದೈವ ಮಾತ್ರ ಕಾಣುತ್ತೆ. ದೈವತ್ವ ಅಲ್ಲೇ ಇರುತ್ತೆ, ಕಾಣೋದಿಲ್ಲ ಅದು. ದೈವತ್ವದಲ್ಲಿ ಇವರು ಇರ್ತಾರೆ. ಯಾವ ಶಿಷ್ಯ, ಈಗ ಶಿಷ್ಯ ಅಂತ ಹೇಳಕ್ಕಾಗಲ್ಲ, ಅವನನ್ನ ಗುರು ಅಂತ ಹೇಳಬೇಕು.
ಯಾಕೆಂದ್ರೆ ಅವನು ಆತ್ಮದಲ್ಲಿ ಆತ್ಮಸ್ಥನಾಗೆ ನಿಂತಿದ್ದಾನೆ, ನೆಲೆ ನಿಂತು ಬಿಟ್ಟಿದ್ದಾನೆ, ಅವನೇ ಆತ್ಮವಾಗಿ ವಿಜೃಂಭಿಸ್ತಾ ಇದ್ದಾನೆ. ಅವನನ್ನ ಇನ್ನು ಮುಂದೆ ಶಿಷ್ಯ ಅಂತ ಕರೆಯೋಕ್ಕಾಗಲ್ಲ. ಅವನೇ ಗುರು, ಆತ್ಮ ಆ ಸ್ಥಿತಿಗೆ ಬರ್ತಾನೆ. ಇಲ್ಲ ಆಚಾರ್ಯರು ತಿಳಿಸುವಂತಹ ಸೂಕ್ಷ್ಮವಾದ ಬುದ್ಧಿ, ಸುಸೂಕ್ಷ್ಮಯ ಬುದ್ಧಿಯ ಅಂತಾರಲ್ಲ, ಆ ಬುದ್ಧಿ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಹೇಳುವ ಬುದ್ಧಿ ಪ್ರಜ್ಞೆ, ಅದು ಬುದ್ಧಿ ಶರೀರ. ಈ ಬುದ್ಧಿಯು ರಜಸ್ ತಮಸ್ ಗುಣಗಳಿಗೆ ಅತೀತ. ನಮ್ಮ ಬುದ್ಧಿ ಪ್ರಜ್ಞೆಯಲ್ಲಿ ಈ ಗುಣಗಳ ಆಟ ಏನು ನಡೆಯೋದಿಲ್ಲ. ಇದಾದ ನಮ್ಮ ಬುದ್ಧಿಕೋಶಕ್ಕೆ ಯಾವುದು ಇದು ಎಂಟರ್ ಆಗೋದಿಲ್ಲ. ಕಾರಣ ಶರೀರದಿಂದ ಕೆಳಗಡೆ ಮಾತ್ರವೇ ಈ ಗುಣಗಳ ಒಂದು ಇದು ಅವತಾರ ಆಡೋದು ಅಷ್ಟೇ, ಅಲ್ಲಿಗೆ ನಿಂತು ಹೋಗುತ್ತೆ. ಪಂಚಕೋಶಗಳ ನಿವೃತ್ತಿ ಆದ ಮೇಲೆ, ಅಂದರೆ ಪಂಚಕೋಶಗಳು ಕೂಡ ನಾನಲ್ಲ ಅಂತ ಹೇಳಿ ನಾನು ತಿಳ್ಕೊಳ್ತಾ ಒಂದೊಂದನ್ನೇ ಬಿಡ್ತಾ ತ್ಯಾಗ ಮಾಡ್ತಾ ನಾನು ಹೋದಂತೆಲ್ಲ ನಿಜವಾದ ನಾನಲ್ಲ ಅಂತ ತಿಳಿದ ನಂತರ ನಮ್ಮ ಬುದ್ಧಿ ಪ್ರಜ್ಞೆ ಜಾಗೃತ ಆಗತ್ತೆ. ಅವಾಗ ಅದು ಆತ್ಮನ ಪರಿಚಯವನ್ನು ನಮಗೆ ಮಾಡಿಕೊಡುತ್ತೆ. ಅಲ್ಲಿರುವುದು ಶೂನ್ಯ, ಸ್ವಪ್ರಕಾಶ, ನಿರಂತರ, ಸತ್ಯ, ಸದಾಕಾಲ ಇರುವಂತಹದ್ದು, ಅಮರ. ಏನು ಹೇಳೋದು, ಏನು ಬೇಕಾದರೂ ಹೇಳಿ, ಎಲ್ಲವೂ ಅದೇ. ಅಲ್ಲೇ ಇರ್ತಾನೆ ಗುರು. ಅವನನ್ನ ಶಿಷ್ಯ ಅಂತ ಹೇಳಕ್ಕಾಗಲ್ಲ. ಆತ್ಮ ಅದಕ್ಕೆ ಬೇರೆ ಸಾಕ್ಷಿ ಯಾರು ಕೊಡಬೇಕಾಗಿಲ್ಲ. ಬುದ್ಧಿ ಪ್ರಜ್ಞೆಯಿಂದ ಸಾಕ್ಷಿ ಕೊಡೋಕ್ಕಾಗಲ್ಲ, ಬೇರೆ ಇನ್ಯಾವುದರಿಂದನೂ ಸಾಕ್ಷಿ ಕೊಡೋಕ್ಕಾಗಲ್ಲ. ಅದೇನು ಅಂದರೆ ತನಗೆ ತಾನೇ ಸಾಕ್ಷಿ, ಬೇರೆ ಯಾರೂ ಸಾಕ್ಷಿ ಇಲ್ಲ. ಅದಕ್ಕೆ ತನ್ನೊಳಗೆ ತಾನೇ ಅನುಭವ ಪಡೆಯುವಂತಹದ್ದು, ತನ್ನೊಳಗೆ ತಾನೇ ತನ್ನನ್ನು ಅನುಭವಿಸುವಂತಹ ಸ್ಥಿತಿ ಅದು. ಅದರಿಂದ ಅವನನ್ನು ಪ್ರತ್ಯಗಾತ್ಮ ಅಂತ ಕರೀತಾರೆ, ಅವನನ್ನೇ ಬ್ರಹ್ಮ ಅಂತ ಕರೀತಾರೆ. ಪ್ರತ್ಯಗಾತ್ಮ ಅಂದ್ರೂ ಒಂದೇ, ಆತ್ಮ ಅಂದ್ರೂ ಒಂದೇ, ಆತ್ಮಾನುಭೂತಿ ಅಂದ್ರೂ ಒಂದೇ, ಬ್ರಹ್ಮ ಅಂದ್ರೂ ಒಂದೇ, ದೇವರು ಅಂದ್ರೂ ಒಂದೇ. ಈ ಎಲ್ಲವೂ ಕೂಡ ಒಂದು ಪರ್ಯಾಯ ಪದಗಳಷ್ಟೇ. ನೀವೇನು ಬೇಕಾದರೂ ಕರೀರಿ, ಅಲ್ಲಿ ನಡೆಯುವಂತಹ ಕ್ರಿಯೆ ಇದೇನೆ. ಆತ್ಮನಲ್ಲಿ ಸ್ಥಿತನಾಗುತ್ತಾನೆ, ಅವಾಗ ಅವನು ಶಿಷ್ಯನಲ್ಲ. ಶಿಷ್ಯ ಅನ್ನಕ್ಕೆ ಒಬ್ರು ಗುರು ಬೇಕು. ಇನ್ನು ತಿಳ್ಕೊಳ್ಳೋದು ಉಳಿದಿದ್ದಾಗ ಶಿಷ್ಯ, ಏನು ತಿಳ್ಕೊಳ್ಳೋದು ಉಳಿದಲೇ ಇದ್ದಾಗ ಅವನು ಗುರು, ಅವನೇ ಆತ್ಮ, ಅವನು ಪ್ರತ್ಯಗಾತ್ಮ ಅಥವಾ ಅವನು ಬ್ರಹ್ಮ. ಆಗ ಹೇಳುವಂತಹ ಮಾತು ಅಹಂ ಬ್ರಹ್ಮಾಸ್ಮಿ. ಅಲ್ಲಿವರೆಗೆ ಇಲ್ಲ. ಅಲ್ಲಿವರೆಗೆ ಸುಮ್ಮನೆ ಬರೀ ಬಾಯಿ ಮಾತಷ್ಟೇ. ಈಗ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬೋದು, ಆದರೆ ನಿಜಾನ ಯೋಚನೆ ಮಾಡ್ತಾ ಹೋದರೆ ಇಲ್ಲ. ಅಲ್ಲಿ ತನಕ ತಲುಪಬೇಕಾಗುತ್ತೆ. ಇದು ಹೇಗಪ್ಪ ಇದೆ, ನನ್ಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತ ನಮಗೆ ಅನಿಸುತ್ತೆ. ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನು? ಇದೆಲ್ಲ ಬಿಟ್ಟು ಹೋದಾಗ ನನಗೆ ಅಲ್ಲಿ ಇರ್ತೀನಿ ಅಂದರೆ ಅದು ಹೌದಾ ಅಲ್ವಾ, ಹೆಂಗೆ ಅರ್ಥ ಮಾಡ್ಕೊಳ್ಳಿ? ಒಂದು ಸಣ್ಣ ಉದಾಹರಣೆ ಕೊಡೋಣ. ಇವಾಗ ನಮ್ಮ ಭೂಮಿ ಇದೆ, ಎಲ್ಲ ಗ್ರಹಗಳಿದೆ, ಸೂರ್ಯ ಮಧ್ಯದಲ್ಲಿದೆ, ಹೌದಾ? ಎಲ್ಲ ಗ್ರಹಗಳು ತಮ್ಮ ತಮ್ಮ ಅಕ್ಷದಲ್ಲಿ ಸುತ್ತುತ್ತಾನೇ ಇದೆ, ಒಂದೊಂದೂ ಬೇರೆ ಬೇರೆಯಾಗಿ ಅವ ಪಾಡಿಗವು ಸುತ್ತುತ್ತಾ ಇದೆ. ನಮ್ಮ ಭೂಮಿ ಇದೆ, ಭೂಮಿಗೆ ಸೂರ್ಯ ಪ್ರಾಣದಾತ. ಅವನು ಇಲ್ದಲೇ ಇದ್ರೆ ನಮ್ಮ ಭೂಮಿನಲ್ಲಿ ಏನು ಕೆಲಸ ಕಾರ್ಯಗಳು ನಡೆಯಲ್ಲ, ವಾತಾವರಣ ಇರಲ್ಲ, ಮಳೆ ಬೆಳೆ ಆಗಲ್ಲ, ಏನೂ ಇಲ್ಲ. ನಮಗೆ ಪ್ರಾಣಶಕ್ತಿ, ಕುಂಡಲಿನಿ ಶಕ್ತಿ ಎಲ್ಲವನ್ನೂ ಕೊಡೋನು ಅವನೇ ನಮ್ಮ ತಂದೆ. ಹೀಗಿರುವಾಗ ಈ ಎರಡೂ ಇರೋವರೆಗೆ, ಅಂದರೆ ಭೂಮಿನೂ ಸೂರ್ಯನ ಸುತ್ತುತ್ತಾ ಇರುವಾಗ, ಸೂರ್ಯನೂ ಇರುವಾಗ, ಸೂರ್ಯ ಇದ್ದೇ ಇರ್ತಾನೆ, ಸೂರ್ಯ ಇದ್ದಾನೆ, ಭೂಮಿ ಅದ್ರ ಸುತ್ತುತ್ತಾ ಇರುವಾಗ ಭೂಮಿ ಇದೆ. ಅದರಿಂದ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳ್ತಾ ಇದೆ. ಅದರಿಂದ ಸೂರ್ಯ ಈ ಪ್ರಪಂಚವನ್ನ ಬೆಳಗುತ್ತಾನೆ ಅಂತ ನಾವು ಹೇಳ್ತೀವಿ. ಅಂದರೆ ನಮಗೆ ಬೆಳಕಾಯಿತು ಅಂದರೆ ಯಾವುದು ಬೆಳಕಾಗಿತ್ತು? ಇಡೀ ನಮ್ಮ ಪ್ರಪಂಚಕ್ಕೆ ಬೆಳಕ ಹುಟ್ಟಿತು, ಯಾಕೆಂದ್ರೆ ಸೂರ್ಯ ಬಂದ, ಅದರಿಂದ ಬೆಳಕಾಯಿತು, ಸೂರ್ಯನಿಂದ ಬೆಳಕಾಯಿತು ಅಂತ ನಾವು ಹೇಳ್ತೇವೆ. ಹಾಗೆ ಸೂರ್ಯ ಪ್ರಪಂಚವನ್ನ ಬೆಳಗುತ್ತಾನೆ ಅಂತ ಹೇಳ್ತೀವಿ. ಒಂದು ವೇಳೆ ಪ್ರಪಂಚ ಇಲ್ಲದೆ ಇದ್ರೆ, ಭೂಮಿ ಇಲ್ಲದೆ ಇದ್ರೆ, ಸೂರ್ಯ ಇದ್ದಾನೆ, ಯಾವುದನ್ನ ಬೆಳಗುತ್ತಾನೆ? ಬೆಳಗೋಕ್ಕೇನು ಇಲ್ವಲ್ಲ ಇಲ್ಲಿ. ಹಾಗೆ ಒಂದು ವೇಳೆ ಪ್ರಪಂಚವೇ ಇಲ್ದಲೇ ಇದ್ರೆ ಸೂರ್ಯ ಇದ್ದಾನೆ, ಆದರೆ ಅವನು ಪ್ರಪಂಚವನ್ನು ಬೆಳಗುತ್ತಾ ಇಲ್ಲ. ಈ ರೀತಿ ದೇಹ, ಮನಸ್ಸು, ಬುದ್ಧಿಗಳ ಮಟ್ಟದಲ್ಲಿ ನಡೆಯುವ ಎಲ್ಲ ಕಾರ್ಯಗಳಿಗೂ ಆತ್ಮನೇ ಸಾಕ್ಷಿ. ಆತ್ಮ ಸೂರ್ಯನಂತೆ ಈ ಎಲ್ಲ ದೇಹಗಳನ್ನು ಅವನು ಬೆಳಗುತ್ತಾ ಇದ್ದಾನೆ. ಈ ದೇಹಗಳು ಹೊರಟು ಹೋದ್ರೆ ಎಲ್ಲಿರ್ತೀವಿ ನಾವು? ಸೂರ್ಯ ಅಷ್ಟೇ, ಇನ್ನೇನೂ ಇಲ್ಲ. ಆ ಸ್ಥಿತಿಗೆ ಹೋಗ್ತೀವಿ. ಆತ್ಮನೇ ಈ ಎಲ್ಲ ಕಾರ್ಯಕ್ಕೆ ಆತ್ಮ ಸಾಕ್ಷಿ, ಆದರೆ ಆತ್ಮನಿಗೆ ಬೇರೆ ಸಾಕ್ಷಿ ಅನ್ನುವಂಥದ್ದಿಲ್ಲ. ಅದಕ್ಕೆ ದೇಹಾದಿಗಳು ಇಲ್ಲದಿದ್ದರೂ ಕೂಡ ಆತ್ಮ ಸ್ವಸಾಕ್ಷಿಯಾಗಿರ್ತಾನೆ. ಅಂದರೆ ಈಗ ನಾವೆಲ್ಲ ಶರೀರವನ್ನು ತ್ಯಜಿಸ್ಬಿಟ್ರೆ ನಮ್ಮ ಗತಿ ಏನು? ನಾವು ಇರ್ತೀವಾ ಇಲ್ವಾ ಅಂದರೆ ಇರ್ತೀವಿ. ಎಲ್ಲಿರಬೇಕೋ ಅಲ್ಲಿ ಆತ್ಮನಲ್ಲಿರ್ತೇವೆ. ಅದಕ್ಕೆ ಸಾಕ್ಷಿ ಕೊಡೋಕ್ಕಾಗಲ್ಲ.
ಸಾಕ್ಷಿ ಯಾಕೆ ಅಂದರೆ ಅವನು ಮಾತ್ರವೇ ಸಾಕ್ಷಿ. ಆತ್ಮ ಸ್ವಸಾಕ್ಷಿ, ತಾನೇ ಸಾಕ್ಷಿ. ಅದರಿಂದ ಈ ಉದಾಹರಣೆಯಿಂದ ತಿಳ್ಕೊಳ್ಬಹುದು. ಸೂರ್ಯ ಇದ್ದೇ ಇರ್ತಾನೆ, ಭೂಮಿ ಇರಲಿ ಬಿಡಲಿ, ಸೂರ್ಯ ಅದು ಎಲ್ಲರನ್ನ ಬೆಳಗ್ತಾ ಇರ್ತಾನೆ. ಭೂಮಿ ಇಲ್ಲ ಅಂದರೆ ಅದೇ ಸೂರ್ಯ ಮಾತ್ರ ಇದ್ದೇ ಇರ್ತಾನೆ. ಹಾಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಶರೀರಗಳು ಇದ್ದರೆ ಅದು ಆತ್ಮನಿಂದನೇ ಬೆಳಗ್ತಾ ಇರ್ತವೆ. ಅವನ್ನ ನಾನಲ್ಲ ಅಂತ ತಿರಸ್ಕಾರ ಮಾಡ್ತಾ ಹೋದರೆ, ನಾನಲ್ಲ ಅಂತ ಅಂದ್ಕೊಂಡು ಹೋದರೆ ನಾವು ಎಲ್ಲಿರ್ತೀವಿ? ಆತ್ಮನಲ್ಲಿರ್ತೇವೆ. ಇಷ್ಟು ಈ ಉದಾಹರಣೆ ಮುಖಾಂತರ ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಬಹುದು. ಈಗ ಒಂದು ಸಾರ್ತಿ ನಮ್ಮ ನಿಜ ಸ್ವರೂಪ ಆತ್ಮನೇ ಅಂತ ಹೇಳಿ ತಿಳಿದ ಮೇಲೆ, ಅರ್ಥ ಆದ ಮೇಲೆ, ಈಗ ನಮ್ಗೆಲ್ರಿಗೂ ಅರ್ಥ ಆಗಿದೆ, ಖಂಡಿತ ಅರ್ಥ ಆಗಿದೆ. ಯಾಕೆಂದ್ರೆ ನಿನ್ನೆಯಿಂದ ನಾವು ನಿಮ್ಮನ್ನು ಬಿಟ್ಟೇ ಇಲ್ಲ, ಹಾಕಿ ರುಬ್ಬಿಟ್ಟು ಇಡ್ತಾ ಇದ್ದೀವಿ. ಹಾಗೆ ಇದು ನಿಜ ಅಂತ ಅರ್ಥ ಆದಮೇಲೆ, ಆತ್ಮನನ್ನ ಅರಿತ ಮೇಲೆ ಆತ್ಮ ಸರ್ವವ್ಯಾಪಿಯಾಗಿರುವುದು ಗೋಚರಿಸುತ್ತದೆ. ಅವನು ಸರ್ವವ್ಯಾಪಿ ಅನ್ನೋದು ಈಗ ನಮಗೆ ಗೋಚರಕ್ಕೆ ಬರುತ್ತೆ, ಅಲ್ಲಿವರೆಗೂ ಇಲ್ಲ. ಅಂದರೆ ಈಗ ನಾವು ಥಿಯಾಸಫಿಯಲ್ಲಿ ಹೇಳ್ತೀವಲ್ಲ, ನಿನ್ನ ಆತ್ಮನನ್ನು ನೀನು ಗುರುತಿಸಿದ ಮೇಲಷ್ಟೇ ಇತರ ಆತ್ಮಗಳು ಅವೆಲ್ಲವೂ ಆತ್ಮಗಳು ಅಂತ ಕಾಣುತ್ತೆ ಅಂತ ಹೇಳ್ತಾರಲ್ವ. ಎಷ್ಟು ಸತ್ಯ ನೋಡಿ. ನನ್ನನ್ನು ನಾನು ಗುರುತಿಸಿದ ಮೇಲೆ ನಿಮ್ಮಲ್ಲಿರುವಂತಹ ಆತ್ಮನನ್ನು ಗುರುತಿಸ್ಲಿಕ್ಕೆ ಸಾಧ್ಯ. ಹಾಗೆ ನನ್ನ ಸ್ವರೂಪ ಆತ್ಮಸ್ವರೂಪ ಆದಾಗ ನನಗೆ ಎಲ್ಲ ಕಡೆಯೂ ಅದೇ ಆತ್ಮವೇ ಕಾಣಿಸುತ್ತೆ ಹೊರತು ಬೇರೆ ದೇಹಗಳು, ಅದು ಇದು, ಅವರ ಆ ಚೇಷ್ಟೆಗಳು, ಮನಸ್ಸಿನ ತರಲೆ ತಾಪತ್ರಯಗಳು ಏನೂ ಕಾಣಿಸೋದಿಲ್ಲ, ಬರೀ ಆತ್ಮವೇ ಕಾಣುತ್ತೆ. ಅದಕ್ಕೆ ನಮ್ಮಲ್ಲಿ ಸಹೋದರತ್ವವನ್ನು ಇಟ್ಟಿರೋದು. ಸಹೋದರ ಅಂದರೆ ಏನು? ಅದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳುಗಳು ನಾವು, ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು. ಅದರಿಂದ ನಮಗೆ ಕನೆಕ್ಷನ್ ಇದೆ, ಕರುಳು ಸಂಬಂಧ ಇದೆ. ಯಾವ ಕರುಳು ಸಂಬಂಧ? ಆತ್ಮನ ಸಂಬಂಧ. ಎಲ್ಲರಲ್ಲಿರೋದು ಅದೇ. ನಾವೆಲ್ಲ ಸಹೋದರರು. ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ? ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ? ಒಬ್ಬೊಬ್ರು ಇಷ್ಟೊಂದು ಜನ ಸಹೋದರರು, ಎಲ್ಲ ನನ್ನ ಆತ್ಮಸ್ವರೂಪಿಗಳು, ನನ್ನ ಜೊತೆಯವರು. ಹಾಗೆ ನಮ್ಮ ಇದು ಉನ್ನತ ಸ್ಥಿತಿಗೆ ಹೋಗ್ಬಿಡ್ಬೇಕು ನಾವು. ಆ ಉನ್ನತತ್ವಕ್ಕೆ ತಲುಪದಾಗ್ಲೇನೆ ಎಲ್ಲವೂ ಆಗುವಂಥದ್ದು. ಹಾಗೆ ಆತ್ಮ ಸರ್ವವ್ಯಾಪಿಯಾಗಿರೋದು ಗೋಚರ ಆಗತ್ತೆ ಯಾವಾಗ? ನಾನು ಆತ್ಮನಲ್ಲಿದ್ದಾಗ, ಆತ್ಮನಲ್ಲಿ ನಿಂತು ನೋಡಿದಾಗ ಆಗತ್ತೆ ಅಂತ ಹೇಳ್ತಾರೆ. ಆಗ ಅದು ಗೋಚರ, ಅಲ್ಲಿವರೆಗೆ ಅದು ಅಗೋಚರ. ಈಗ ಬೇರೆಯವರ ತಪ್ಪುಗಳು ಕಾಣಿಸ್ತವೆ, ಅದು ಕಾಣುತ್ತೆ, ಇದು ಕಾಣುತ್ತೆ, ಎಲ್ಲ ಕಾಣುತ್ತೆ. ಆದರೆ ಅದ್ಯಾವುದು ಸತ್ಯವಲ್ಲ. ಎಲ್ಲವೂ ಕೂಡ ಮನಸ್ಸಿನ ಈ ತ್ರಿಗುಣಗಳ ಇವುಗಳ ಆಟವೇ ಹೊರತು ಬೇರೇನೂ ಅಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆದಾಗ ಯಾರನ್ನು ತಪ್ಪು ತಿಳ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಅಂಥ ಒಂದು ಸ್ಥಿತಿಗೆ ನಾವು ಬರ್ತೀವಿ. ನಮ್ಮ ಜಾಗೃತ ಸ್ವಪ್ನ ಸುಷುಪ್ತಿಗೆ ಸ್ಥಿತಿಗಳಲ್ಲಿ ಸಹ ಆತ್ಮ ಬೆಳಗುತ್ತಾನೆ ಇರ್ತಾನೆ. ಅವನಿಲ್ದಲೇ ಇದ್ರೆ ಈ ದೇಹಗಳು ಏನೂ ಮಾಡೋಕ್ಕಾಗಲ್ಲ, ಸತ್ತು ಹೋಗ್ಬಿಡುತ್ತೆ ದೇಹಗಳು. ಅವನ ಬೆಳಕಿನಿಂದಲೇ, ಅವನ ಶಕ್ತಿಯಿಂದಲೇ ನಾವು ಗಳಿಸ್ಕೊಂಡು ಅವನ್ನೇ ಆಟ ಆಡಿಸ್ತೀವಿ ನಾವು. ಅಂದರೆ ಆ ಮಟ್ಟಕ್ಕೆ ನಮ್ಮ ಶರೀರಗಳು ಆಟ ಆಡುತ್ತೆ. ಅದಕ್ಕೆ ಯಾವುದೂ ಇಲ್ಲ, ಅಬಾಧಿತವಾದದ್ದು ಆತ್ಮ. ಹಾಗೆ ಅವನಿಂದನೇ ಶಕ್ತಿ ಪಡ್ಕೊಳ್ಳೋದು. ನಮ್ಮ ಮನಸ್ಸು ಅವನಿಂದ ಶಕ್ತಿ ಪಡೆಯೋದು, ನಮ್ಮ ದೇಹನ ಅವನಿಂದನೇ ಶಕ್ತಿ ಪಡೆಯೋದು, ಎಲ್ಲವೂ ಕೂಡ. ಆತ್ಮ ಮಾತ್ರ ತಾನು ಬೆಳಗುತ್ತಾನೇ ಇರ್ತಾನೆ. ಆತ್ಮನ ವರ್ಣನೆಯನ್ನ ಆಚಾರ್ಯರು ಕೊಡ್ತಾರೆ. ಏನೇನು ಪದಗಳನ್ನು ಉಪಯೋಗಿಸ್ತಾರೆ ಗೊತ್ತಾ? ಅಂತಹ ಆತ್ಮನ ಒಂದು ಇದನ್ನ ಕೊಡ್ತಾ ಹೋಗ್ತಾರೆ ಅವರು, ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಅದನ್ನ ಹೇಳ್ತಾರೆ ಅಖಂಡ ಬೋಧಂ ಅಂತ ಹೇಳ್ತಾರೆ. ಆತ್ಮ ಅಖಂಡ ಬೋಧಂ ಅಂದರೆ ಪರಿಪೂರ್ಣ ಜ್ಞಾನ ಸ್ವರೂಪ ಉಳ್ಳದ್ದು. ಇದಕ್ಕಿಂತ ಮೀರಿದ ಜ್ಞಾನ ಸ್ವರೂಪ ಇನ್ನೊಂದಿಲ್ಲ. ಅಖಂಡವಾದಂತಹ ಜ್ಞಾನ ಸ್ವರೂಪ ಉಳ್ಳದ್ದು. ಯಾವ ಜ್ಞಾನದಿಂದ ಉಳಿದ ಎಲ್ಲ ಜ್ಞಾನವನ್ನ ತಿಳಿಯಲು ಸಾಧ್ಯವೋ ಅದು. ಅಂದರೆ ಆ ಜ್ಞಾನ ಇದ್ರಷ್ಟೇ ನಮ್ಮ ಅದು ನನಗೆ ಗೊತ್ತು, ಇದು ನನಗೆ ಗೊತ್ತು, ಇದು ಓದ್ಕೊಂಡಿದ್ದೀನಿ, ಅದನ್ನು ತಿಳ್ಕೊಂಡಿದ್ದೀನಿ ಅಂತ ನಾವು ಏನು ಹೇಳ್ತೀವಿ, ಎಲ್ಲವೂ ಕೂಡ ಆತ್ಮನ ಜ್ಞಾನದಿಂದ ನಮಗೆ ಲಭ್ಯವಾದಂತಹದ್ದು. ಆ ಜ್ಞಾನ ಉಪಯೋಗಿಸ್ಕೊಂಡು ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೇವೆ. ಅಂದರೆ ಅವನಿಲ್ಲದೆ ಬೇರೆ ಏನೂ ಇಲ್ಲ. ಅಖಂಡ ಅದು ಆತ್ಮ, ಅಖಂಡ ಜ್ಞಾನ ಉಳ್ಳದ್ದು, ಅಖಂಡ ಬೋಧಂ ಅಂತ ಹೇಳ್ತಾರೆ. ಆತ್ಮನ ಒಂದು ಲಕ್ಷಣ. ಎರಡನೆಯ ಲಕ್ಷಣ ಹೇಳ್ತಾರೆ ಸರ್ವಪ್ರಕಾಶಂ. ಅದನ್ನ ಸದಾಕಾಲ ಬೆಳಗ್ತಾ ಇರುವಂತಹದ್ದು, ಸದಾಕಾಲ ಇರುವಂತಹದ್ದು. ಸದಾಕಾಲ ಇರುತ್ತೆ ಅದು ಬಿಟ್ಟು ಬೇರೆ ಏನು ಬೆಳಕು ಬೀರೋದಕ್ಕೆ ಸಾಧ್ಯವೇ ಇಲ್ಲ ಅಂತಹದ್ದು. ಇನ್ನೊಂದು ಹೇಳ್ತಾರೆ ಸದಸದ್ವಿವೇಕ ಲಕ್ಷಣಂ, ಸದಸದ್ವಿಲಕ್ಷಣಂ ಅಂತಾರೆ. ಅಂದರೆ ರೂಪನೇ ಇಲ್ಲ, ಅದಕ್ಕೆ ರೂಪ ಇಲ್ಲದೆಯೂ ಇಲ್ಲ ಅಂತ ಹೇಳಕ್ಕಾಗಲ್ಲ.
ಅದಕ್ಕೆ ರೂಪ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ರೂಪ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅದರೊಳಗೆ ನಾವಿದ್ದಾಗ ನಾವು ಏನು ಅಂತ ನಾವು ಹೆಂಗೆ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕಾಗತ್ತೆ? ಆಗಲ್ಲ. ಹೊರಗಿಂದ ನೋಡೋಕ್ಕಾಗತ್ತೆ ಅಂದರೆ ನೋಡೋಕ್ಕಾಗಲ್ಲ. ಎಲ್ಲ ಶರೀರಗಳನ್ನು ನಾನಲ್ಲ ಅಂತ ತ್ಯಾಗ ಮಾಡಿದ್ಮೇಲೆ ಆತ್ಮದಲ್ಲಿ ಇರ್ತೀವಿ ಅಂದಾಗ ನನ್ನನ್ನು ನಾನು ಹೇಗೆ ನೋಡ್ಕೊಳ್ಳಿ? ಹೀಗಾಗಿ ಅದು ರೂಪ ಇದೆ ಅಂತನೂ ಇಲ್ಲ, ರೂಪ ಇಲ್ಲ ಅಂತನೂ ಇಲ್ಲ. ಮತ್ತೆ ಸ್ಥೂಲನ ಅಲ್ಲ, ಸೂಕ್ಷ್ಮನ ಅಲ್ಲ, ಸ್ಥೂಲವೂ ಅಲ್ಲ, ಸೂಕ್ಷ್ಮವೂ ಅಲ್ಲ. ಮತ್ತಿನ್ನೇನು? ಸಾಕಾರವ ಅಲ್ಲ, ನಿರಾಕಾರವ ಅದು ಅಲ್ಲ. ಸಾಕಾರವೂ ಅಲ್ಲ, ನಿರಾಕಾರವೂ ಅಲ್ಲ, ಅಥವಾ ಸಾಕಾರವೂ ಹೌದು, ನಿರಾಕಾರವೂ ಹೌದು. ನೀವು ಹೌದು ಅಂದರೆ ಅದು ಹೌದು, ಇಲ್ಲ ಅಂದರೆ ಅದು ಇಲ್ಲ. ಆ ಒಂದು ಇದರಲ್ಲಿ ಇರುತ್ತೆ. ಜ್ಞಾತೃ ಜ್ಞೇಯಕ್ಕಿಂತ ಬೇರೆಯಾದದ್ದು. ಅದು ಜ್ಞಾತೃವೂ ಅಲ್ಲ, ಜ್ಞೇಯವೂ ಅಲ್ಲ. ಅಂದರೆ ಅದು ತಿಳಿಯಲ್ಪಡುವ ವಸ್ತುವೂ ಅಲ್ಲ, ಅದು ತಿಳಿಯುವಂತಹ ವಸ್ತುವೂ ಅಲ್ಲ, ಎರಡೂ ಅಲ್ಲ. ಹಾಗಾಗಿ ಅದನ್ನ ಏನಂತ ಕರೆಯೋದು? ಆತ್ಮ ಅಂತ ಕರಿಬೋದು. ಅಷ್ಟು ಬಿಟ್ಟರೆ ಬೇರೆ ಏನು ಕರೆಯೋಕ್ಕಾಗೋದಿಲ್ಲ. ಇನ್ನು ನಿತ್ಯಂ ಅಂತ ಹೇಳ್ತಾರೆ. ಇನ್ನೊಂದು ವಿಶ್ಲೇಷಣೆ ಆತ್ಮನ ಬಗ್ಗೆ ನಿತ್ಯಂ ಅಂತಾರೆ. ಅಂದರೆ ಶಾಶ್ವತವಾದದ್ದು, ನಿತ್ಯ ಇರುವಂತಹದ್ದು. ನಿತ್ಯ ಅಂದರೆ ಏನು? ಅನಾದಿ ಕಾಲದಿಂದ ಸೃಷ್ಟಿ ಆದಾಗಿನಿಂದ ಇದ್ದೇ ಇರುವಂತಹದ್ದು, ಮುಂದೆಯೂ ಇರುವಂತಹದ್ದು. ಹಾಗಾಗಿ ಅದು ನಿತ್ಯಂ ಅಂದರೆ ಶಾಶ್ವತವಾದದ್ದು, ದೇಶ ಕಾಲಗಳಿಗೆ ಒಳಪಟ್ಟಿಲ್ಲದೇ ಇರುವಂತಹದ್ದು. ಅದು ದೇಶಕ್ಕಾಗಿ ಕಾಲಕ್ಕಾಗಲಿ ಒಳಪಟ್ಟಿಲ್ಲ. ಅಂದರೆ ಇದಕ್ಕೆ ಮುಂಚೆ ಇರಲಿಲ್ವಾ ಅಂದರೆ ಆವಾಗಲೂ ಇತ್ತು. ದೇಶಕಾಲಕ್ಕೆ ಇದು ಬಂದ ಮೇಲೆ ಆತ್ಮ ಪ್ರಕಟ ಆಯಿತು ಅಂತ ಅಲ್ಲ, ಮುಂಚೆನೂ ಇತ್ತು. ದೇಶಕಾಲಗಳಿಗೆ ಒಳಗಾಗುವಂತಹದ್ದಲ್ಲ, ಕಾಲಾತೀತವಾದದ್ದು ಅಂತ ಹೇಳ್ತಾರೆ. ಮತ್ತೆ ಬದಲಾಗದೇ ಇರುವಂತಹದ್ದು, ಯಾವಾಗಲೂ ಕೂಡ ಅದು ಬದಲಾವಣೆ ಆಗೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ನಿತ್ಯಂ ಅಂತ ಕರೀತಾರೆ, ನಿತ್ಯವಾದದ್ದು ಅಂತ. ಇನ್ನೊಂದು ವಾಚಕ ಹೇಳ್ತಾರೆ ಸರ್ವಗತಂ. ಸರ್ವಗತಂ ಅಂದ್ರೆ ಏನು? ಸರ್ವಗತಂ ಅಂದರೆ ಎಲ್ಲರ ಒಳಗೂ ಇರುವಂತಹದ್ದು, ಹೊರಗೂ ಇರುವಂತಹದ್ದು. ಅಂದರೆ ವ್ಯಾಪಕವಾದದ್ದು, ಸರ್ವವ್ಯಾಪಕವಾದದ್ದು. ನಮ್ಮ ಒಳಗೂ ಇದೆ, ನಮ್ಮ ಹೊರಗೂ ಇದೆ, ಎಲ್ಲ ಕಡೆಯೂ ವ್ಯಾಪಿಸಿದೆ ಅಂತ ಹೇಳ್ತಾರೆ. ಎಲ್ಲ ಕಡೆಯೂ ಇರುವಂತಹದ್ದನ್ನ ಆತ್ಮ ಅಂತ ಹೇಳ್ತಾರೆ. ಇನ್ನೊಂದು ಪದ ಹೇಳ್ತಾರೆ ಸುಸೂಕ್ಷ್ಮಂ. ಅಂದರೆ ಅತ್ಯಂತ ಸೂಕ್ಷ್ಮವಾದದ್ದು. ಎಷ್ಟು ಸೂಕ್ಷ್ಮ ಅಂದರೆ ಅದಕ್ಕಿಂತ ಸೂಕ್ಷ್ಮವಾದದ್ದು ಇನ್ನೊಂದಿಲ್ಲ, ಅಷ್ಟು ಸೂಕ್ಷ್ಮವಾದದ್ದು. ಸರ್ವವ್ಯಾಪಿ ಮತ್ತೆ ಅದಕ್ಕಿಂತ ಹೆಚ್ಚಿನ ಸೂಕ್ಷ್ಮವಾದದ್ದು ಇನ್ನೊಂದು ಇಲ್ಲವೇ ಇಲ್ಲ, ಅಷ್ಟೊಂದು ಸುಸೂಕ್ಷ್ಮವಾದದ್ದು. ಅದಕ್ಕೆ ಸುಸೂಕ್ಷ್ಮಂ ಅನ್ನುವಂತಹ ಪದವನ್ನು ಹಾಕ್ತಾರೆ. ಇದ್ರ ಜೊತೆಗೆ ಹೇಳ್ತಾರೆ ಅಂತರ್ಬಹಿಹಿ ಶೂನ್ಯಂ. ಅಂತರ್ಬಹಿಹಿ ಶೂನ್ಯಂ ಅಂದರೆ ಒಳಗೆ ಹೊರಗೆ, ಇದು ಆತ್ಮನ ಒಳಗೆ, ಇದು ಆತ್ಮನ ಹೊರಗೆ ಅಂತ ಹೇಳಕ್ಕಾಗಲ್ಲ. ಅಂತರಂಗವೂ ಇಲ್ಲ, ಬಹಿರಂಗವೂ ಇಲ್ಲ, ಒಳಗಿದೆ ಅಂತಾನೂ ಇಲ್ಲ, ಹೊರಗಿದೆ ಅಂತಾನೂ ಇಲ್ಲ, ಎರಡು ಇಲ್ಲದ್ದು. ಅದು ಒಂದೇ ಒಂದು, ಅದಿರೋದು ಒಂದೇ, ಅದ್ವೈತ. ಹಾಗಾಗಿ ಅದು ಒಳ ಹೊರಗೆ ಅನ್ನುವಂತಹದ್ದೇನೂ ಇಲ್ಲದೆ ಇರುವಂತಹ ಸರ್ವವ್ಯಾಪಿಯಾಗಿ ಇರುವಂತಹ ಆತ್ಮ. ಅವನು ಹೇಗೆ ತಿಳ್ಕೊಳ್ಳೋಣ ಹೇಳಿ? ಈ ಒಂದು ಎಷ್ಟು ಸಂದಿಗ್ಧ ಗೊತ್ತಾ? ಹೆಂಗೂ ಹೇಳಕ್ಕಾಗಲ್ಲ, ಹೆಂಗೂ ತಿಳಿಸಕ್ಕಾಗಲ್ಲ. ಆ ರೀತಿ ಇರುತ್ತೆ ಆತ್ಮನ ಒಂದು ವರ್ಣನೆ. ಹಾಗಾಗಿ ಈ ಕೆಲವು ಪದಗಳಿಂದಲೇ ನಾವು ಆತ್ಮನನ್ನ ಹೀಗಿದೆ ಅಂತ ಅರ್ಥ ಮಾಡ್ಕೋಬಹುದು. ಇಲ್ಲದ್ರೆ ಸ್ವಾನುಭವದಿಂದ ಮಾತ್ರವೇ ತಿಳಿಯುವಂತಹದ್ದು ಆತ್ಮನ ಗುಣಗಳು. ಹಾಗಾಗಿ ಆತ್ಮನನ್ನ ತಿಳಿಬೇಕು ಅಂದ್ರೆ ಸ್ವಾನುಭವ ಮಾತ್ರವೇ. ಈಗ ಅಂತರ್ಬಹಿರ್ಶೂನ್ಯಂ ಅಂತ ಹೇಳಿದ್ವಿ. ಮುಂದಕ್ಕೆ ಹೇಳ್ತಾರೆ ಅನನ್ಯಂ ಅಂತ. ಅನನ್ಯಂ ಅಂದ್ರೆ ಅದರಿಂದ ಬೇರೆಯಾದದ್ದು ಇನ್ನೊಂದಿಲ್ಲ, ಅದು ಇರೋದೇ ಒಂದು, ಅದು ಅಲ್ಲದೆ ಇರುವಂತಹದ್ದು ಇನ್ನೊಂದು ಇಲ್ವೇ ಇಲ್ಲ. ಅದರಿಂದ ಅದು ಅನನ್ಯಂ. ನಮ್ಮಿಂದ ಬೇರೆ ಆದದ್ದು ಯಾವುದು ಇಲ್ಲ, ಅಥವಾ ಅನ್ಯವಾದದ್ದು ಇಲ್ಲ. ಇನ್ನು ವಿಮೃತ್ಯುಹು ಅಂತಾರೆ. ಆತ್ಮವನ್ನ ಅರಿತವನು ಮೃತ್ಯುರಹಿತನಾಗುತ್ತಾನೆ. ಆತ್ಮವನ್ನ ಯಾರು ಅರ್ಥ ಮಾಡಿಕೊಂಡು ಆತ್ಮನಲ್ಲಿ ನೆಲೆ ನಿಲ್ತಾರೆ ಅವರು ಮರಣ ಇಲ್ಲ, ಜನನ ಮರಣ ರಹಿತರು, ಸದಾಕಾಲ ಇರುವ ಒಂದು ಸ್ಥಿತಿಯಲ್ಲಿ ಅವರು ಇರ್ತಾರೆ ಅಂತಾರೆ. ಇದ್ರ ಜೊತೆಗೆ ಹೇಳ್ತಾರೆ ವಿಶೋಕಂ ಅಂತಾರೆ. ವಿಶೋಕಂ ಅಂದರೆ ದುಃಖ ಇಲ್ಲ, ಯಾವುದೇ ದುಃಖ ಇಲ್ಲ. ಆದರೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ದುಃಖ ಇದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಭಗವಾನ್ ಬುದ್ಧರು ಬೋಧಿಸಿದ ಮೊಟ್ಟ ಮೊದಲ ಸತ್ಯ ಹುಟ್ಟಿದ ಪ್ರತಿಯೊಂದು ಜೀವಿಗೂ ದುಃಖ ಇದೆ ಅಂತ. ಆದರೆ ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ, ಆತ್ಮನಲ್ಲಿ ನೆಲೆ ನಿಲ್ತಾರೆ, ಅವರಿಗೆ ಯಾವ ದುಃಖವೂ ಇರೋದಿಲ್ಲ. ಅಂದರೆ ಆತ್ಮಜ್ಞಾನಿಗೆ ದುಃಖವಿಲ್ಲ. ಎಷ್ಟು ವಿಷಯಗಳನ್ನು ನಾವು ಹಿರಿಯ
ಯೋಗಿಗಳನ್ನು, ಮಹಾತ್ಮರುಗಳ ಜೀವನ ಚರಿತ್ರೆಯನ್ನು ಓದುವಾಗ ಎಷ್ಟೊಂದು ವಿಷಯ ತಿಳ್ಕೊಳ್ಬೋದು ಗೊತ್ತಾ. ರ ಇದು ರಮಣರಿಗೆ ಕೈ ಇದಾಗೋಗ್ತಾ ಇರುತ್ತೆ, ಗಾಯ ಆಗಿ ಎಲ್ಲ ತೊಂದರೆ ಆಗಿರುತ್ತೆ. ಅವ್ರು ಏನಿಲ್ಲ, ಅದನ್ನ ಯಾವುದೋ ಒಂದು ವಸ್ತುನ ನೋಡ್ದಂಗೆ ನೋಡ್ತಾ ಇರ್ತಾರೆ. ನೋವಾಗ್ತಿಲ್ವಾ, ಆಪರೇಷನ್ ಮಾಡೋಣ, ಅದು ಇರುತ್ತೆ ಹೋಗುತ್ತೆ, ಸುಮ್ಮನಿರಪ್ಪ ನೀನು. ಅಷ್ಟೊಂದು ನಿರ್ಲಿಪ್ತರಾಗಿರ್ತಾರೆ. ಅಂದರೆ ತನ್ನದೇ ಶರೀರದ ನೋವು ಅವರಿಗೆ ಕಾಡೋದೇ ಇಲ್ಲ. ಹಶ್ವಾಗತ್ತಾ ಇಲ್ಲ, ಯಾವಾಗಾದ್ರು ತಿನ್ಬೇಕು ಅಂದ್ರೆ ತಿಂತಾರೆ, ಇಲ್ಲದ್ರೆ ಇಲ್ಲ. ಹೇಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಅದೇ ರೀತಿ ಯೋಗದಾಗೆಲ್ಲ ಐತೆ ಅಂತ ಒಂದು ಪುಸ್ತಕ ಬೆಳಗೆರೆ ಕೃಷ್ಣಶಾಸ್ತ್ರಗಳು ಬರೆದಿರೋ ಅಂಥದ್ದಿದೆ. ಅದನ್ನ ನೋಡಿದ್ರೆ ಮುಕುಂದೂರು ಸ್ವಾಮಿಗಳು ಅಂತ, ಈ ನಮ್ಮ ತಿಪ್ಟೂರು ದಾಟಿ ಇದ್ರ ಕಡೆ ಆ ಭಾಗದಲ್ಲಿ ಇದ್ದಂಥವ್ರು ಅವರು. ಎಂತಹ ಗ್ರಂಥಗಳು ಗೊತ್ತಾ ಅದೆಲ್ಲ. ಇದು ಓದಬೇಕು, ಅವಾಗ ಯೋಗಿ ಆದವನು ಹೇಗಿರ್ತಾನೆ ಅಂತ ಗೊತ್ತಾಗುತ್ತೆ. ಒಂದು ಸರ್ತಿ ಕಾಲು ಮುರಿದಿರುತ್ತೆ ಅಂತ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಏನೇ ಆಗಲಿ ಅವ್ರನ್ನ ಕಟ್ಟಾಕಿ ಇದನ್ನ ಕಾಲನ್ನ ಸರಿ ಮಾಡಬೇಕು ಅವ್ರನ್ನ ಅಂತ ಹೇಳಿ ಆಸ್ಪತ್ರೆಯವ್ರಿಗೆ ಇವರು ಇನ್ಸ್ಟ್ರಕ್ಷನ್ ಕೊಟ್ಟು ಏನೋ ತಗೊಂಬರಕ್ಕೆ ಅಂತ ಮನೆಗೆ ಹೋದರೆ ವಾಪಸ್ ಬಂದರೆ ಕಟ್ಟಾಕಿದ್ದು ಅಲ್ಲೇ ಇರುತ್ತೆ ಕಟ್ಟು. ಅವ್ರು ಇರೋದೇ ಇಲ್ಲ. ಆಮೇಲೆ 6 ತಿಂಗಳು ಅವ್ರು ಇರೋದೇ ಇಲ್ಲ, ಎಲ್ಲಿ ಸಿಕ್ಕದೇ ಇಲ್ಲ. ಹೀಗೆಲ್ಲ ಉಂಟು, ಏನೇನೋ ಉಂಟು. ಆದರೆ ಅದೆಲ್ಲ ಸುಳ್ಳ ಅನಿಸುತ್ತೆ. ಇಲ್ಲ, ಎಲ್ಲವೂ ಸತ್ಯವೇ. ಅವ್ರು ತುಂಬ ವರ್ಷಗಳ ಏನಾಗಿಲ್ಲ ಇದ್ದಂಥವ್ರೆ. ಎಷ್ಟೋ ಜನ ಅವ್ರನ್ನ ನೋಡಿದಂಥವ್ರಿದ್ದಾರೆ. ಎಷ್ಟು ವರ್ಷ ಬದುಕಿದ್ರು ಅನ್ನೋದು ಕೂಡ ಗೊತ್ತಿಲ್ಲ. ಹೀಗೆ ಅನೇಕ ಮಹಾತ್ಮರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದರೆ ಅರ್ಥ ಆಗುತ್ತೆ. ಅವರಿಗೆ ಒಂದೇ ವೇಳೆಯಲ್ಲಿ ಈ ಹಳ್ಳಿಲಿ ಅವ್ರು ಇರ್ತಾರೆ, ಆ ಹಳ್ಳಿಲಿ ಅವ್ರು ಇರ್ತಾರೆ, ಆ ಹಳ್ಳಿಲಿ ಅವ್ರು ಇರ್ತಾರೆ. ಅವ್ರ ಜೋಳಿಗೆಯಿಂದ ತೆಗೆದು ಅವಲಕ್ಕಿನ ಕೊಡ್ತಾನೆ ಇರ್ತಾರೆ. ಇರೋ ಜೋಳಿಗೆ ಇಷ್ಟು, ಅದರಲ್ಲಿ ಇಷ್ಟು ಕಾಣಿಸ್ತಿರುತ್ತೆ. ಅವ್ರ ಕೈ ಎತ್ತಿ ಕೊಟ್ಟಾಗೆಲ್ಲ ಅವಲಕ್ಕಿ ಬರ್ತಾನೆ ಇರುತ್ತೆ. ಹೀಗೆಲ್ಲ ಉಂಟು. ಅದು ನಡೆದದ್ದು ಕಥೆಗಳಿವೆಲ್ಲ, ಯಾವುದೂ ಕಲ್ಪಿಸಿ ಬರೆದಂತಹದ್ದಲ್ಲ. ಬೆಳಗೆರೆ ಕೃಷ್ಣಶಾಸ್ತ್ರಗಳು ಬರ್ದಿದ್ದಾರೆ ಆ ಗ್ರಂಥನ. ಭಾಳ ಚೆನ್ನಾಗಿದೆ. ಏಗ್ದಾಗೆಲ್ಲ ಐತೆ ಅಂತ ಹೇಳಿ. ಅದು ಹಾಗೆ ಆತ್ಮಜ್ಞಾನಿ ಅವನು ಹೇಗಿರ್ತಾನೆ, ಹೇಗಿರಬಲ್ಲ, ಯಾವ ರೀತಿ ಇರ್ತಾನೆ ಅನ್ನೋದು ಅದಕ್ಕೆ ಏನು ಯಾವ ಎಲ್ಲೆ ಕಟ್ಟು ನಿಟ್ಟು ಸೀಮೆ ಏನು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಜ್ಞಾನಿಗೆ ಮಾತ್ರ ಆನಂದ ಘನದ ಪರಿಚಯ ಹಾಗೂ ಅನುಭವ ಆಗತ್ತೆ. ಅಂದರೆ ಆತ್ಮನ ಅನುಭವ ಆಗತ್ತೆ. ಅದು ಆನಂದ ಘನ ಅಂತ ಕರೀತಾರೆ ಅದನ್ನ. ಅದರ ಅನುಭವ ಅವನಿಗಾಗತ್ತೆ. ಹಾಗಾದ್ರೆ ಆತ್ಮಜ್ಞಾನ ಪಡ್ಕೊಳ್ಳೋಕೆ ಏನು ಮಾಡಬೇಕು ಅಲ್ವಾ? ಇದೆಲ್ಲ ನಾನಲ್ಲ ಅಂತ ಸರಿ, ಆದರೆ ಇನ್ನೂ ಏನು ಮಾಡಬೇಕು? ಶಿಷ್ಯನ ಪ್ರಶ್ನೆಗೆ ಶಂಕರಾಚಾರ್ಯರು ಉತ್ತರ ಕೊಡ್ತಾರೆ. ಪರಮಾತ್ಮ ಮತ್ತು ಜೀವಾತ್ಮರ ಐಕ್ಯವಾಗಬೇಕು. ಅಂದರೆ ಇಲ್ಲಿ ಜೀವಾತ್ಮ ಅಂತ ನಾವೇನು ಕರಿತೀವಿ, ನಮ್ಮ ದೇಹಾತ್ಮ ಅದು ಬಿಡಿ, ಅದನ್ನು ಬಿಟ್ಟು ನಾವು ಜೀವಾತ್ಮಕ್ಕೆ ಬಂದಿದ್ದೇವೆ. ಜೀವಾತ್ಮನಿಂದ ಪರಮಾತ್ಮನ ಐಕ್ಯತೆಯನ್ನು ಪಡಿಬೇಕು. ಅಂದರೆ ಪರಮಾತ್ಮನಲ್ಲಿ ನಾವು ಹೋಗಿ ಸೇರಬೇಕು. ಆಗ ಮಾತ್ರ ಆತ್ಮನ ದರ್ಶನ ಸಾಧ್ಯ. ಈ ಐಕ್ಯ ಜ್ಞಾನ ಅಂದರೆ ದೇಹಾತ್ಮ ಅಂದರೆ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾದಂತಹ ಐಕ್ಯ ಜ್ಞಾನದಿಂದ ಏನಾಗತ್ತೆ ಅಂತ ಗುರುಗಳು ಹೇಳ್ತಾರೆ, ಸಂಸಾರದಿಂದ ಬಿಡುಗಡೆ ಆಗತ್ತೆ. ಸಂಸಾರ ಅಂದರೆ ನಾವು ಕಟ್ಕೊಂಡಿರೋ ಸಂಸಾರ ಅಲ್ಲ, ಇಡೀ ಪ್ರಪಂಚ. ನಮ್ಮ ಮನಸ್ಸು ಎಲ್ಲೆಲ್ಲಿ ಸುತ್ತುತ್ತೋ ಅದೆಲ್ಲವೂ ಸಂಸಾರವೇ. ಆ ಸಂಸಾರದಿಂದ ನಮಗೆ ಬಿಡುಗಡೆ ಆಗತ್ತೆ. ಹಾಗಾಗಿ ಅವಾಗ ಆನಂದ ಸ್ವರೂಪದಲ್ಲಿ ಇರ್ತೇವೆ. ಆನಂದ ಬಿಟ್ಟು ಬೇರೆ ಏನೂ ಇಲ್ಲ. ಅಂತಹ ಒಂದು ಸ್ಥಿತಿಯಲ್ಲಿ ನಾವಿರ್ತೇವೆ. ಸಾಧಕ ಹೇಗೆ ಆತ್ಮವನ್ನ ಸೇರ್ತಾನೆ ಅಂತಂದರೆ ಅದಕ್ಕೆ ಆಚಾರ್ಯರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಇವಾಗ ಪ್ರಪಂಚದಲ್ಲಿ ಅಥವಾ ನಮ್ಮ ಭಾರತ ದೇಶನೇ ತಗೊಳ್ಳೋಣ, ಎಷ್ಟು ನದಿಗಳು ಹರಿಯುತ್ತೆ, ಎಷ್ಟೊಂದು ನದಿ ಹರಿಯುತ್ತೆ. ಪೂರ್ವದಲ್ಲಿ ನದಿಗಳು ಹರಿಯುತ್ತೆ, ದಕ್ಷಿಣದಲ್ಲಿ ಎಲ್ಲ ಕಡೆನೂ ನದಿಗಳು ಹರಿತಾನೆ ಇರುತ್ತೆ. ಹರಿದಿದ್ದ ನದಿ ಎಲ್ಲಿ ಹೋಗತ್ತೆ? ನದಿಯ ಗಮ್ಯ ಯಾವುದು? ಸಮುದ್ರ. ಎಲ್ಲ ನದಿನೂ ಹುಟ್ಟಿದ ಎಲ್ಲ ನದಿನೂ ಸಮುದ್ರ ಸೇರುತ್ತೆ. ಅದೇ ರೀತಿ ನಾವುಗಳು ಹುಟ್ಟಿದವರು ನಾವೆಲ್ಲಿ ಹೋಗ್ಬೇಕು? ಪರಮಾತ್ಮನಲ್ಲಿ ಸೇರ್ಬೇಕು. ಯಾಕೆಂದ್ರೆ ಪರಮಾತ್ಮನೇ ಸತ್ಯ, ಅವನನ್ನ ಬಿಟ್ಟು ಬೇರೆ ಇಲ್ಲ. ನಾವೆಲ್ಲ ಬೇರೆ ಬೇರೆ ಚಿಕ್ಕ ನದಿಗಳ ತರ, ತೊರೆಗಳ ತರ ಬೇರೆ 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 ಹುಟ್ಟಿದೀವಿ ನಿಜ, ಆದ್ರೆ ನಮ್ಮೆಲ್ಲರಿಗೊಂದು ಗಮ್ಯ ಇದೆಯಲ್ಲ. ಆ ಗಮ್ಯ ಏನು? ಸಮುದ್ರ. ಅಂದ್ರೆ ಪರಮಾತ್ಮ. ಅವನನ್ನ ಸೇರ್ಲೇಬೇಕಾಗತ್ತೆ. ಒಂದು ನದಿ ಹರಿದು ಸಾಗರವನ್ನ ಸೇರಿದಂತೆ. ಸಾಗರ ಸೇರಿದ ಮೇಲೆ ನದಿ ತನ್ನತನವನ್ನ ಕಳ್ಕೊಂಡ್ಬಿಡುತ್ತೆ. ಹೌದಾ? ಗಂಗಾ ನದಿ ಎಷ್ಟೇ ದೊಡ್ಡದಾಗಿ ಹರಿದು ಸಮುದ್ರದಷ್ಟೇ ದೊಡ್ಡದಾಗಿ ಕಾಣಿಸುತ್ತೆ. ಇದರಲ್ಲಿ ಸೇರುವ ಜಾಗವನ್ನ, ಕೂಡುವ ಜಾಗವನ್ನ ನಾವು ನಿಂತ್ಕೊಂಡು ನೋಡಿದ್ರೆ ಕಲ್ಕತ್ತಾದಲ್ಲಿ ಏನು ದೊಡ್ಡದಾಗಿದೆ, ಅಷ್ಟು ಬೃಹತ್ತಾದಂತಹದ್ದು. ಸಾಗರಕ್ಕೂ ನದಿಗೂ ನಮಗೆ ವ್ಯತ್ಯಾಸನೇ ಗೊತ್ತಾಗಲ್ಲ, ಅಷ್ಟು ದೊಡ್ಡದಾಗಿ ಹೋಗುತ್ತೆ. ಆದರೆ ಸಮುದ್ರದ ಒಳಗೆ ಸೇರಿದ ಮೇಲೆ ಏನಾಗತ್ತೆ?
ಅದು ಗಂಗೆ ಅಂತ ಹೇಳಿಸ್ಕೊಳ್ಳೋದೇ ಇಲ್ಲ, ಸಮುದ್ರ ಆಗಿ ಹೋಗುತ್ತೆ. ಅಂದರೆ ತನ್ನ ತನವನ್ನ ಕಳೆದುಕೊಳ್ಳುತ್ತದೆ. ಇಲ್ಲಾಗಬೇಕಾಗಿದ್ದು ಅಷ್ಟೇ, ಏನು, ಈ ಜೀವಾತ್ಮ ತನ್ನ ತನವನ್ನ ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನದಿ ತನ್ನ ತನವನ್ನ ಕಳೆದುಕೊಂಡು ಸಾಗರವೇ ಆಗಿ ಹೋಗುವಂತೆ ಜೀವಾತ್ಮ ಪರಮಾತ್ಮನಲ್ಲಿ ಸೇರಿ ಪರಮಾತ್ಮನೇ ಆಗಿ ಹೋಗುತ್ತಾನೆ. ಆಗ ಜೀವಾತ್ಮನ ಬೇರೆ ಇಲ್ಲ, ಪರಮಾತ್ಮ ಒಂದೇ ಇರುವಂತಹದ್ದು. ಆ ಸ್ಥಿತಿಗೆ ನಾವು ಹೋಗಬೇಕು ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ ಇಲ್ಲಿ. ಹಾಗಾಗಿ ಪರಮಾತ್ಮನಲ್ಲಿ ಹೇಗೆ ಸೇರಿ ಹೋಗ್ತಾನೆ ಅಂತ ನಂತರ ಏನಾಗತ್ತೆ, ಎಲ್ಲವೂ ನೀರೇ, ಜನನ ಮರಣ ಯಾವುದೂ ಇಲ್ಲ ಅಂತ ಸ್ಥಿತಿ ಆಗತ್ತೆ. ಆವಾಗ ನಿತ್ಯ ಮುಕ್ತನಾಗ್ತಾನೆ, ಅಂದರೆ ಮುಕ್ತಿ ಪಡೀತಾನೆ ಅಂತ. ಅದಕ್ಕೆ ಆಚಾರ್ಯರು ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ವಿಶುದ್ಧಂ ಪರಂ ಸ್ವತಃ ಸಿದ್ಧಂ ನಿತ್ಯಾನಂದ ಏಕರಸಂ ಪ್ರತ್ಯಕ್ ಅಭಿನ್ನಂ ನಿರಂತರಂ ಜಯತಿ ಅನ್ನುವಂತಹ ಪದವನ್ನು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಶ್ಲೋಕ. ನಾನು ಕೆಲವು ಶ್ಲೋಕಗಳನ್ನು ಓದ್ತಾ ಅಷ್ಟು ಆನಂದ ಉಂಟಾಗುತ್ತೆ, ಅಂದರೆ ಅಷ್ಟು ಆನಂದ ಬರುತ್ತೆ. ಇದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ವಿಶುದ್ಧಂ ಪರಂ ಸ್ವತಃ ಸಿದ್ಧಂ ನಿತ್ಯಾನಂದ ಏಕರಸಂ ಪ್ರತ್ಯಕ್ ಅಭಿನ್ನಂ ನಿರಂತರಂ ಜಯತಿ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮದ ವರ್ಣನೆ ಈ ಶ್ಲೋಕದಲ್ಲಿ ಬರುವಂತಹದ್ದು. ಬ್ರಹ್ಮ ಸತ್ಯವಾದದ್ದು ಮತ್ತೆ ಜ್ಞಾನ ಸ್ವರೂಪವಾದದ್ದು, ಹಾಗಾಗಿ ಅದು ಅನಂತ, ಅದು ಅತ್ಯಂತ ಶ್ರೇಷ್ಠವಾದದ್ದು, ಶುದ್ಧ ಮತ್ತು ಮಾಯಾತೀತ, ಅಲ್ಲಿ ಯಾವುದೇ ಮಾಯೆ ಇಲ್ಲ, ಮಾಯಾತೀತ, ಸ್ವತಃ ಸಿದ್ಧ, ನಿತ್ಯಾನಂದ, ನಿತ್ಯ ಆನಂದದ ರೀತಿಯಲ್ಲಿ ಇರುವ ಒಂದೇ ರೂಪವಾಗಿದ್ದು ಪ್ರತ್ಯಗಾತ್ಮನಿಂದ ಬೇರೆ ಅಲ್ಲ, ಅಂದರೆ ಅದೇ ಪ್ರತ್ಯಗಾತ್ಮ ಅಂತ ಹೇಳ್ತಾರೆ. ಅದು ಸದಾ ಸರ್ವೋತ್ಕೃಷ್ಟವಾಗಿದ್ದು ಮತ್ತು ಸತ್ಯವಾದದ್ದು. ಸತ್ಯ ಅಂದ್ರೆ ಏನು? ಸತ್ಯ ಅಂದರೆ ಭೂತ ವರ್ತಮಾನ ಭವಿಷ್ಯತ್ ಮೂರು ಕಾಲಗಳಲ್ಲಿಯೂ ಬದಲಾವಣೆಗೆ ಒಳಪಡದೆ ಯಾವುದಿರುತ್ತದೆಯೋ ಅದು ಮಾತ್ರ ಸತ್ಯ, ಉಳಿದದ್ದು ಅಸತ್ಯ. ಹಾಗಾಗಿ ಮೂರೂ ಕಾಲಗಳಲ್ಲೂ ಇರುವಂತಹದ್ದು ಆತ್ಮ. ಈ ಮೂರೂ ಕಾಲಗಳಲ್ಲಿ ಯಾವುದೇ ಬದಲಾವಣೆಗೆ ಒಳಪಡದೆ ಇರುವಂತಹದ್ದು ಸತ್ ಅಥವಾ ಸತ್ ರೂಪವಾದದ್ದು. ಅದನ್ನ ಯಥಾರ್ಥ ಅಂತ ಕರಿತೇವೆ, ಸತ್ಯ ಅಂತ ಕರಿತೇವೆ. ಏನು ಕರೆದ್ರೂ ಕೂಡ ಅದು ಒಂದೇ ಇರುವಂತಹದ್ದು, ಬದಲಾವಣೆಗೆ ಒಳಪಡದೇ ಇರುವಂತಹದ್ದು. ಇನ್ನು ಜ್ಞಾನ ಅಂತ ಹೇಳ್ತಾರೆ. ಜ್ಞಾನ ಅಂದ್ರೆ ತಿಳುವಳಿಕೆಯನ್ನ ಉಂಟು ಮಾಡತಕ್ಕಂತಹ ಆತ್ಮ. ಆತ್ಮ ಇದ್ದಿದ್ದಕ್ಕೆ ನಮ್ಗೆ ಇಷ್ಟೆಲ್ಲ ತಿಳುವಳಿಕೆ ಇದೆ. ಏನೋ ಒಂದು ಜೀವನ ಮಾಡ್ತೀವಿ, ಒಂದಿಷ್ಟು ವಿಷಯ ತಿಳ್ಕೊಂಡಿದೀವಿ, ಎಲ್ಲ ಮಾಡ್ತೀವಲ್ಲ, ಯಾವುದರಿಂದ? ನಮ್ಗೆ ಆತ್ಮ ಇರೋದ್ರಿಂದ ಆ ಆತ್ಮನ ಅರಿವಿನಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ಅವನ ಶಕ್ತಿಯಿಂದ ನಾವು ಇದನ್ನೆಲ್ಲ ತಿಳ್ಕೊಳ್ತಾ ಇದ್ದೇವೆ. ಇನ್ನು ಮುಂದೆ ಹೋಗಿ ಅವನನ್ನೇ ತಿಳಿಯೋದಕ್ಕೆ ಬಾಕಿ ಇದೆ. ಇನ್ನು ಅನಂತ ಅಂತಾರೆ, ಅಂದ್ರೆ ಅಂತ್ಯವಿಲ್ಲದ್ದು, ಅಂತವಿಲ್ಲದ್ದು, ಶಾಶ್ವತ, ನಿರಪೇಕ್ಷ, ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ತಾರೆ ಆತ್ಮನ ಗುಣಗಳನ್ನ. ಇನ್ನು ವಿಶುದ್ಧಂ ಅಂತಾರೆ, ಏನು? ಅತ್ಯಂತ ಪರಿಶುದ್ಧ, ದೋಷವೇ ಇಲ್ಲದ, ದೋಷರಹಿತವಾದಂತಹದ್ದು ಅಂತಾರೆ. ಪರಂ ಅಂತಾರೆ. ಪರಂ ಅಂದ್ರೆ ದೇಹ ಮನಸ್ಸು ಬುದ್ಧಿಗಳನ್ನ ಅದು ಅತಿಕ್ರಮಿಸಿದೆ ಅಂತ. ಎಲ್ಲಕ್ಕಿಂತ ಮಿಗಿಲಾದದ್ದು ಇರೋದು ಅದು ಒಂದೇ, ಎಲ್ಲವನ್ನ ಅತಿಕ್ರಮಿಸಿದೆ ಅಂತ ಹೇಳ್ತಾರೆ. ಸ್ವತಃ ಸಿದ್ಧ, ಇದು ಬಹಳ ತುಂಬಾ ಒಳ್ಳೆಯದಾದಂತಹ ಪದ ಇದು. ಅಂದ್ರೆ ತಾನೇ ತಾನಾಗಿರುವಂಥದ್ದು, ಸ್ವತಃ ಸಿದ್ಧ. ಈಗ ನಾವು ಹೀಗಿದ್ದೀವಿ, ಹೀಗಾಗಬೇಕು ಅಲ್ವಾ? ನಾವು ಹಿಂಗಿದ್ದೀವಿ, ಅಯ್ಯೋ ಇನ್ನೂ ಸ್ವಲ್ಪ ನಾವು ತಿದ್ಕೋಬೇಕು, ಇನ್ನೂ ಸಾಧನೆ ಮಾಡಬೇಕು, ಅದು ಇದು ಇನ್ನೂ ಬೇಕುಗಳಿದೆ ನಮ್ಗೆ. ಅದೇನೂ ಇಲ್ಲ, ಸ್ವತಃ ಸಿದ್ಧವಾಗಿದೆ ಅದು. ತಾನೇ ಸ್ವತಃ ಸಿದ್ಧವಾಗಿರುವಂತಹದ್ದು, ಸ್ವಯಂ ಬೋಧವುಳ್ಳದ್ದು, ಸ್ವಯಂ ಪ್ರಕಾಶವುಳ್ಳದ್ದು. ನಿತ್ಯಾನಂದ ಏಕರಸಂ ಅಂತಾರೆ ಗುರುಗಳಲ್ಲಿ. ಅಂದ್ರೆ ಆನಂದ ರಸ, ಅವಿನಾಶಿಯಾದಂತಹ ಮಹದಾನಂದ ಸ್ವರೂಪ, ಅಂತಹ ಸ್ವರೂಪದಲ್ಲಿ ಅದಿರತ್ತೆ. ಪ್ರತ್ಯಗಭಿನ್ನಂ ಅಂತಾರೆ, ಒಳಗೆ ಇರುವ ಆತ್ಮನಿಗಿಂತ ಬೇರೆಯಾದಂತಹ ಆತ್ಮವೇ ಬೇರೆ ಅಲ್ಲದ್ದು. ಎಲ್ಲ ಆತ್ಮವು ಅಂದ್ರೆ ಬ್ರಹ್ಮ ಅಂತ ನಾವೇನು ಕರಿತೀವಿ ಅದೇ ಆತ್ಮ ಅಂತ ಹೇಳ್ತಾರೆ. ಜಯತಿ ಅನ್ನುವಂತಹ ಒಂದು ಪದವನ್ನ ಕೊನೆಯಲ್ಲಿ ಹಾಕ್ತಾರೆ. ಯಾಕೆ ಜಯತಿ ಅಂದ್ರು ಅಂದ್ರೆ ಯಾವಾಗಲೂ ಅದೊಂದೇ ವಿಜಯಿಯಾಗಿರುವಂಥದ್ದು. ಅಂದ್ರೆ ಇವತ್ತಲ್ಲ ನಾಳೆ ನಾವೆಲ್ಲರೂ ಕೂಡ ನಮ್ಮ ಕೆಲಸ ಏನು? ಅವನಲ್ಲಿ ಸೇರಿ ಹೋಗೋದು. ಈಗ ನಾವಿನ್ನು 5ನೇ ಮಹಾವಂಶದ 5ನೇ ಉಪವಂಶದಲ್ಲಿದ್ದೇವೆ. ಇನ್ನು 6ನೇ ಉಪವಂಶ ಬರ್ತದೆ, 7ನೇದು ಬರುತ್ತೆ, ಅಷ್ಟರೊಳಗಡೆ 6ನೇ ಮಹಾವಂಶ ಬರುತ್ತೆ, ಆಮೇಲೆ 7ನೇ ಮಹಾವಂಶ ಬರುತ್ತೆ. 7ನೇ ಮಹಾವಂಶದ ಕೊನೆಯಲ್ಲಿ ಏನಾಗುತ್ತೆ?
ಎಲ್ಲರೂ ಆತ್ಮನಲ್ಲಿಯೇ ನೆಲೆ ನಿಂತಿರ್ತೇವೆ. ಅಂದರೆ ಅಷ್ಟರೊಳಗೇನೆ ನಾವು ಮಾಡ್ಕೊಳ್ಬಹುದು. ಆದರೆ ನಮ್ಮ ಗುರಿ ಅಂದರೆ ಮಾನವತ್ವದ ಗುರಿ ಮಾನವಾತೀತರಾಗುವುದು. ಅದೇ ರೀತಿ ಇದು ವಿಜಯಶಾಲಿಯಾಗುತ್ತದೆ. ಅಂದರೆ ಎಲ್ಲರೂ ನಾವೆಲ್ಲ ಹೋಗಿ ಸೇರೋದು ಅದೇ ಆತ್ಮನನ್ನೇ ಅಂತ ಹೇಳ್ತಾರೆ. ಅಂದರೆ ಇವೆಲ್ಲವೂ ಕೂಡ ಬ್ರಹ್ಮನ ಸ್ವರೂಪ, ಅದೇ ಆತ್ಮ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಇಲ್ಲಿ ಆಚಾರ್ಯರು ಮಣ್ಣು ಮತ್ತು ಮಡಕೆ ಅದರ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಈಗ ಮಣ್ಣಿನಿಂದ ಏನೆಲ್ಲ ಉಪಕರಣಗಳನ್ನ, ಕುಡಿಕೆ, ಮಡಕೆ, ತಟ್ಟೆ, ಪ್ಲೇಟು, ಬಾಣಲಿ, ಇದು ಎಲ್ಲದನ್ನು ಮಾಡ್ತಾರೆ. ಈಗ ಕುಕ್ಕರ್ ಕೂಡ ಮಣ್ಣಿಂದ ಬಂದ್ಬಿಟ್ಟಿದೆ. ಹಾಗೆ ಎಲ್ಲ ಮೂಲ ವಸ್ತು ಯಾವುದು? ಮಣ್ಣೆ ಅಲ್ವಾ? ಮಣ್ಣು ಬಿಟ್ಟು ಇನ್ನೇನು ಇಲ್ವಲ್ಲ. ಅದೇ ರೀತಿ ಬ್ರಹ್ಮನನ್ನ ಬಿಟ್ಟು ಈ ಜಗತ್ತಿಗೆ ಬೇರೆ ಅಸ್ತಿತ್ವವೇ ಇಲ್ಲ. ಆ ಬ್ರಹ್ಮನಿಂದಲೇ ನಾವೆಲ್ಲರೂ ಕೂಡ ಎಲ್ಲ ಸಾಮಾನು, ಎಲ್ಲ ವಸ್ತುಗಳು, ಮನುಷ್ಯರು, ಪ್ರಾಣಿಗಳು, ಕೀಟಗಳು, ಇನ್ನು ಏನೇನು ಹೇಳ್ತೀರಾ, ಏನೇನು ಜ್ಞಾಪಿಸ್ಕೊಳ್ಳಿ, ಎಲ್ಲದನ್ನು ಅದೇ ಅದರ ಸ್ವರೂಪವೇ, ಅದರ ಒಂದು ರೂಪಾಂತರಗಳು ನಾವೆಲ್ಲ. ಅದಕ್ಕೆ ಮಡಕೆಗಳಲ್ಲಿ ಮಣ್ಣೇ ಸತ್ಯ, ಅದೇ ರೀತಿ ನಮ್ಮಲ್ಲಿ ಬ್ರಹ್ಮವೇ ಸತ್ಯ ಅಥವಾ ಆತ್ಮವೇ ಸತ್ಯ ಅಷ್ಟೇ. ಹಾಗಾಗಿ ಜಗತ್ತಿನಲ್ಲಿ ಬ್ರಹ್ಮವೇ ಸತ್ಯ, ಜಗತ್ತು ಪರಮಾತ್ಮನಿಗಿಂತ ಬೇರೆ ಅಲ್ಲವೇ ಅಲ್ಲ. ಇದನ್ನು ತಿಳ್ಕೊಂಡ್ರೆ ನಾವು ತಪ್ಪು ಮಾಡೋಕ್ಕಾಗತ್ತೇನ್ರಿ? ಏನಾದರೂ ಒಂದು ಮಿಸ್ಟೇಕ್ ಮಾಡ್ತೀವ ನಾವು? ಆಗಲ್ಲ. ಯಾಕೆ ಅಂತಂದರೆ ಪರಮಾತ್ಮನಿಗಿಂತ ಬೇರೆ ಜಗತ್ತೇ ಇಲ್ಲ. ಈ ಜಗತ್ತೆಲ್ಲ ಪರಮಾತ್ಮನೇ. ಇನ್ನು ತಪ್ಪು ಮಾಡೋದು ಯಾರು? ಅಲ್ವಾ? ಆ ಹಂತಕ್ಕೆ ಹೋಗ್ಬಿಟ್ರೆ ನಾವು ಯೋಚನೆ ಮಾಡ್ತಾ ಅಲ್ಲಿ ತಲುಪಿದ್ರೆ ಎಲ್ಲರೂ ಒಂದೇ ಸರ್ತಿ ಸಾಧನಾ ಚತುಷ್ಟಯ ಪೂರ್ತಿಯಾಗಿ ಆಗ್ಬಿಡುತ್ತೆ ನಮಗೆ ಒಮ್ಮೆಲೆ, ಏನು ಕಷ್ಟಪಡ್ದಲೇನೆ. ಅಂಥ ಒಂದು ವಿವೇಕ ನಮ್ಮಲ್ಲಿ ಹುಟ್ಟಬೇಕಾಗತ್ತೆ. ಹಾಗಾಗಿ ಈ ಜಗತ್ತಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ, ಅದಕ್ಕೆ ಮಿಥ್ಯಾ ಅಂತಾರೆ. ಅದು ಇಲ್ಲ ಅಂತ ಅರ್ಥ ಅಲ್ಲ. ಪ್ರಪಂಚ ಇದೆ, ಆದರೆ ಅದರ ಪೂರ್ವ ಅಂದರೆ ಅದರ ಮೂಲ ಯಾವುದು? ಆತ್ಮ. ಹಾಗಾಗಿ ಇದನ್ನು ಅಸ್ತಿತ್ವ ಇಲ್ಲ ಅಂತ ಹೇಳೋದು. ಮಾನವರು ಭ್ರಾಂತಿಯಿಂದ ಎಲ್ಲವೂ ಬೇರೆ ಬೇರೆ ಅಂತ ಭಾವಿಸ್ತಾರೆ. ಆದರೆ ಸಾಧಕ ಯಾವುದೇ ವಸ್ತುವನ್ನು ಕುರಿತು ಆಳವಾಗಿ ಚಿಂತಿಸಿದಾಗ ಗಾಳಿಗೆ ಅಲುಗಾಡುವ ಮರದ ಎಲೆಗಳು, ಮರದ ಕೊಂಬೆ ಮೇಲೆ ಕುಳಿತು ಹಾಡುವ ಹಕ್ಕಿ, ಆಕಾಶದಲ್ಲಿ ತೇಲ್ತಾ ಇರೋ ಮೋಡ, ಎಲ್ಲವೂ ಅವುಗಳ ನಾಮರೂಪಗಳನ್ನು ಬಿಟ್ಟು ಯೋಚನೆ ಮಾಡಿದ್ರೆ ಎಲ್ಲವೂ ಸತ್ರೂಪವೇ. ವಿಜ್ಞಾನಿಗಳು ಹೇಳ್ತಾರಲ್ಲ, ಎಲ್ಲ ವಸ್ತುಗಳು ಆಗಿರೋದು ಅಣುಗಳಿಂದ, ಪರಮಾಣುಗಳಿಂದ. ಯಾವುದದು ಪರಮಾಣು? ಎಲ್ಲದರ ಮೂಲ ವಸ್ತು ಅದೇ. ಹಾಗಾಗಿ ಆ ಪರಮಾಣುವಿನಿಂದಲೇ ಎಲ್ಲವೂ ನಡೀತಾ ಇರುವಂತಹದ್ದು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಇದು ನಾವಿನ್ನೂ ಮುಂದಕ್ಕೆ ಹೋಗ್ತೀವಿ, ಎಲ್ಲವೂ ಆತ್ಮನಿಂದಲೇ ಆಗಿರುವಂತಹದ್ದು ಅಂತ ಹೇಳಿ. ಹಾಗೆ ಎಲ್ಲದರ ಅಸ್ತಿತ್ವ ಸತ್ರೂಪ ಮಾತ್ರ, ಸತ್ ಬಿಟ್ಟು ಬೇರೇನೂ ಇಲ್ಲ. ಇನ್ನು ಅದನ್ನ ಏನಂತ ಹೇಳ್ತಾರೆ ಅಂದರೆ ಅದು ಶಾಂತಂ ಶಿವಂ ಸುಂದರಂ ಅಂತ ಹೇಳ್ತಾರೆ. ಇನ್ನೊಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ ಜ್ಞಾತೃ ಜ್ಞೇಯ ಜ್ಞಾನ ಶೂನ್ಯಂ ಅನಂತಂ ನಿರ್ವಿಕಲ್ಪಂ ಕೇವಲ ಅಖಂಡ ಚಿನ್ಮಾತ್ರಂ ಪರತತ್ವಂ ವಿದುರ್ಬುಧಾಹ ಅಂತ ಹೇಳ್ತಾರೆ. ಇದನ್ನು ಸ್ವಲ್ಪ ನಾವು ನೋಡಬೇಕಾಗ್ತದೆ. ಅಂದರೆ ಜ್ಞಾತೃ ಜ್ಞೇಯ ಜ್ಞಾನ ಅನ್ನುವ ತ್ರಿಪುಟಿಗಳು ಇಲ್ಲದಂತಹ, ಪರಿಚ್ಛೇದವಿಲ್ಲದಂತಹ ನಿರ್ವಿಶೇಷವಾದ ಕೇವಲ ಅಖಂಡ ಜ್ಞಾನ ಸ್ವರೂಪದ ಪರತತ್ವವನ್ನು ಜ್ಞಾನಿಗಳು ತಿಳಿದಿರುತ್ತಾರೆ ಅಂತಾರೆ. ಪರಮಾರ್ಥ ತಿಳಿದವನು ಅಂದರೆ ತಿಳಿದವನು, ತಿಳಿಯಲ್ಪಡುವ ವಸ್ತು ಮತ್ತು ಜ್ಞಾನ ಅಂದರೆ ಜ್ಞಾತೃ ಜ್ಞೇಯ ಸಂಬಂಧ, ಈ ಮೂರು ಸೇರಿರುತ್ತೆ. ಹೇಗೆ ಅಂತ ಉದಾಹರಣೆ ಹೇಳ್ತೀನಿ. ಈಗ ನಾನಿದ್ದೀನಪ್ಪ, ನೀವೆಲ್ಲ ಇದ್ದೀರಾ. ನಾನು ನನ್ನ ಕಣ್ಣಿನಿಂದ ನಿಮ್ಮನ್ನು ನೋಡ್ತೇನೆ. ಈಗ ನಾನು ಒಂದು ವಸ್ತು, ನೀವು ಒಂದು ವಸ್ತು, ನಾನು ನೋಡ್ತಾ ಇದ್ದೀನಿ, ಆ ಒಂದು ಸಂಬಂಧ. ಇವಾಗ ನೋಡುವವ ನಾನು, ನೋಡಿಸಲ್ಪಡುವವರು ನೀವು, ಮಧ್ಯೆ ಒಂದು ಸಂಬಂಧ ಇದೆ. ಈಗ ನಾನು ಕಣ್ಣು ಮುಚ್ಕೊಂಡೆ, ನಾನು ನೋಡಲ್ಲ ನಿಮ್ಮನ್ನು, ಎಲ್ಲ ಸೌಂಡು ನಿಶ್ಶಬ್ದವಾಗಿದೆ. ಇವಾಗ ಕಣ್ಣು ಮುಚ್ಕೊಂಡ್ರೆ ಕಾಣಿಸುತ್ತಾ ನೀವು ಇದ್ದೀರಿ ಅಂತ ನಂಗೆ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಇವಾಗ ಜ್ಞಾತೃವೂ ಬೇಕು, ಜ್ಞೇಯವೂ ಬೇಕು, ಅವಕ್ಕಿರುವ ಸಂಬಂಧವೂ ಬೇಕು. ಅಂದರೆ ನೋಡುವವ, ನೋಡಿಸಿಕೊಳ್ಳುವವರು, ಮತ್ತೆ ಅವೆರಡಕ್ಕಿರುವಂತಹ ಒಂದು ಸಂಬಂಧ, ನೋಡುವ ನೋಟ, ಆ ಮೂರು ಇದ್ದಾಗ ಮಾತ್ರ ನಮ್ಗೇನಾರು ಅರಿವಾಗತ್ತೆ. ಇಲ್ಲದೆ ಇದ್ರೆ ಅರಿವಾಗಲ್ಲ. ಕಣ್ಣು ಬಿಟ್ಕೊಂಡಿದ್ರು ಕೂಡ ಎಷ್ಟೋ ಸರ್ತಿ ಕಾಣಿಸಲ್ಲ ನಮಗೆ. ಯಾಕೆ ಅಂದರೆ ನಮ್ಮ ಅರಿವು ಅಲ್ಲಿ ಇಲ್ಲ, ನಾವು ನೋಡ್ತಾ ಇರೋದು ಸರಿಯಾಗಿ ನೋಡ್ತಿಲ್ಲ ಅಂತ. ಯಾವುದಾದ್ರೂ ಒಂದು ವಸ್ತುವನ್ನು ತಿಳಿಬೇಕು ಅಂದರೆ ಈ ಮೂರು ಅಗತ್ಯ. ಅಂದರೆ ನೋಡುವವ ಇರಬೇಕು, ನೋಡಿಸಿಕೊಳ್ಳುವ ವಸ್ತು ಇರಬೇಕು, ಅವೆರಡರ ಮಧ್ಯೆ ಇರುವಂತಹ ಒಂದು ಸಂಬಂಧ,
ಅದು ಕೂಡ ಇರಬೇಕಾಗತ್ತೆ. ಆತ್ಮಭಾವಕ್ಕೆ ಈ ಮೂರರ ಅಗತ್ಯವಿಲ್ಲ. ಅದಕ್ಕೆ ಇಷ್ಟನ್ನು ಹೇಳಿದ್ದು ನಾವು. ಆತ್ಮಭಾವಕ್ಕೆ ನೋಡುವ ವಸ್ತು ಇದೆ, ನೋಡುವ ನೋಟ ಇದೆ, ಅದಕ್ಕೊಂದು ಸಂಬಂಧ ಇದೆ, ಏನೂ ಇಲ್ಲ, ಯಾವುದೂ ಇಲ್ಲದ್ದು. ಈ ಮೂರರ ಸಂಬಂಧವೂ ಇಲ್ಲ, ಅಗತ್ಯವಿಲ್ಲ. ಆತ್ಮದ ಅರಿವು ಕ್ಷಣಿಕ ಅನುಭವ ಅಲ್ಲ. ಬಾಕಿ ಎಲ್ಲವೂ ಕ್ಷಣಿಕ. ನೋಡ್ತಾ ಇರಿ, ಎಷ್ಟೊತ್ತು ಆನಂದವಾಗಿರ್ಬಲ್ರಿ ನೀವು. ವಸ್ತುಗಳಿಂದ ಸಿಗುವಂತಹ ಆನಂದ ಲೆಕ್ಕ ಹಾಕಿ ನೋಡಿ. ಏನೋ ಒಂದು ಜಿಲೇಬಿನೋ ಒಂದು ಇದೋ ನಂಗೆ ಭಾಳ ಇಷ್ಟಪ್ಪ, ರಸಗುಲ್ಲನೋ, ಅದು ತಿನ್ನುವವರೆಗಷ್ಟೇ ನಿಮ್ಗೆ ಆನಂದ. ಇನ್ನೊಂದು ಕೊಟ್ಟು ನೋಡಲಿ, ಅದು ಆಗಲೇ ನಮಗೆ ತಿನ್ನೋಕ್ಕಾಗಲ್ಲ. ಅಥವಾ 2-3 ತಿಂದು ಮುಖ ತಿಕ್ದಂಗೆ ಆಯ್ತು, ನಂಗೆ ಬೇಡ ಸಾಕು ಅಂತ ಹೇಳ್ತೀವಿ. ಇನ್ನೊಂದು ವಾರ ಅದ್ರ ಕಡೆ ನೋಡಲ್ಲ. ಹೌದಾ? ಕ್ಷಣಿಕ ಆನಂದ. ನೋಡುವ ನೋಟ, ಅಯ್ಯೋ ಸೂರ್ಯಾಸ್ತ ಎಷ್ಟು ಚೆನ್ನಾಗಿದೆ, ಅದನ್ನ ಎಷ್ಟು ಚೆನ್ನಾಗಿದೆ ಅಂದ ಕೂಡಲೇ ನಾವು ನೋಡ್ತಾನೆ ಇಲ್ಲ. ಆಯ್ತು, ಅದ್ರ ಅನುಭವ ಮನಸ್ಸು ಎಂಟ್ರಾಗೋಯ್ತಲ್ಲಿ. ಎಲ್ಲ ಅನುಭವ ಕ್ಷಣಿಕ. ಆದರೆ ಆತ್ಮನ ಅನುಭವ ಕ್ಷಣಿಕ ಅಲ್ಲ, ಸದಾ ಕಾಲ ಇರುವಂತಹದ್ದು. ಹಾಗಾಗಿ ಅಖಂಡ ಅನುಭವ ಅಂತ ಕರೀತಾರೆ ಅದನ್ನು. ಅಖಂಡ ಅನುಭವ, ನಿರಂತರವಾದ ಅನುಭವ. ಒಂದು ಸಾರಿ ಪಂಚಕೋಶಗಳನ್ನು ತಿರಸ್ಕಾರ ಮಾಡಿದ ಮೇಲೆ ಆತ್ಮನನ್ನು ತಲುಪೋದಕ್ಕೆ ಸಾಧ್ಯ. ಈ ಶರೀರ ನಾನಲ್ಲ, ಉಸಿರು ನಾನಲ್ಲ, ಮನಸ್ಸು ನಾನಲ್ಲ, ಮತ್ತು ವಿಜ್ಞಾನಮಯ ಕೋಶ ನಾನಲ್ಲ, ಆನಂದಮಯ ಕೋಶವೂ ನಾನಲ್ಲ ಅಂತ ಹೇಳಿ ತ್ಯಾಗ ಮಾಡಿದ ನಂತರ ಏನಾಗತ್ತೆ ಅಂದರೆ ತತ್ವಮಸಿ ಅನ್ನೋದು ತಿಳಿಯುತ್ತೆ. ಅಲ್ಲಿ ಮಹಾವಾಕ್ಯ ತಿಳಿಯುವಂಥದ್ದು ತತ್ವಮಸಿ ಅನ್ನೋದು. ಅಲ್ಲಿವರೆಗೆ ತಿಳಿಯೋದಿಲ್ಲ ಇದು. ತತ್ವಮಸಿ ಅನ್ನೋದು ಉಪನಿಷತ್ತಿನ ಮಹಾವಾಕ್ಯ. ತತ್ ಅಂದರೆ ಬ್ರಹ್ಮ, ತ್ವಂ ಅಂದರೆ ಆತ್ಮ, ನಾನಲ್ಲ ಅದು. ನಾನು ಅಂದರೆ ಇನ್ನು ನಾನಿದ್ದೀನಲ್ಲ ಇಲ್ಲಿ, ಅದಲ್ಲ. ತ್ವಂ ಅಂದರೆ ಆತ್ಮ, ಅಸಿ ಅಂದರೆ ಆಗಿದ್ದೀಯ. ಇಲ್ಲಿ ತ್ವಂ ಅಂದರೆ ನಾವ್ಯಾರು ಅಲ್ಲ, ಆತ್ಮ. ಆತ್ಮ ಅದೇ ಬ್ರಹ್ಮ. ನೀನು ಅಂದರೆ ಇಲ್ಲಿ ಆತ್ಮ ಮಾತ್ರ. ಇಲ್ಲಿ ತಿಳಿಸೋದು ಆತ್ಮ ಮತ್ತು ಬ್ರಹ್ಮರ ಐಕ್ಯ ಭಾವ. ಅದೇ ಆತ್ಮವೇ ಬ್ರಹ್ಮ ಅಂತ ಹೇಳಕ್ಕೆ ತತ್ವಮಸಿ. ತ್ವಂ ಅಂದರೆ ಇಲ್ಲಿ ನಾವೇನು ಅನ್ಕೋತೀವಿ ಅಂದರೆ ನಾನು ಅಹಂ ಬ್ರಹ್ಮಾಸ್ಮಿ. ಆ ಅಹಂ ನಾನು ಅನ್ನುವ ಒಂದು ವ್ಯಕ್ತಿ ಅಲ್ಲ. ಅಹಂ ಅಂದರೆ ಆತ್ಮ, ಆತ್ಮವೇ ಬ್ರಹ್ಮವಾಗಿರುವಂತಹದ್ದು. ಆ ಹಂತಕ್ಕೆ ಹೋಗಿ ನಾವು ಉಪನಿಷತ್ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಬರೀ ಬಾಯಲ್ಲಿ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಇದು ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಆ ಹಂತಕ್ಕೆ ಹೋಗಿ ಅರ್ಥ ಮಾಡ್ಕೋಬೇಕು. ಆವಾಗ ಯಾಕೆ ಹೀಗೆ ಅಂದರೆ ಅನೇಕವಾಗಿ ಕಾಣಿಸುತ್ತೆ ಅಂದರೆ ಬ್ರಹ್ಮವಸ್ತು 2 ಮಾಧ್ಯಮಗಳಲ್ಲಿ ವ್ಯಕ್ತ ಆಗುತ್ತೆ. ಅದನ್ನು ಯಾಕೆ ನಮಗೆ ಎಲ್ಲವೂ ಬೇರೆ ಬೇರೆ ಕಾಣಿಸ್ತಾ ಇದೆ? ಒಂದು ಆ ಬ್ರಹ್ಮನಿಗೇನು ಕೆಲಸ ಇರಲಿಲ್ವಾ, ಸುಮ್ಮನೆ ಒಂದಿದ್ರೆ ನಾವು ಅತ್ಲಾಗ ಅವನ ಹತ್ರ ಇದ್ಬಿಡ್ತಿದ್ವಲ್ಲ ಅಂತ ಹೇಳಿದ್ರೆ ಯಾಕೆ ಅಂತಲೂ ಹೇಳ್ತಾರೆ ಆಚಾರ್ಯರು. ಬ್ರಹ್ಮವಸ್ತು 2 ಮೀಡಿಯಮ್ಮಲ್ಲಿ ವರ್ಕ್ ಆಗತ್ತೆ. 2 ಮೀಡಿಯಮ್ ಮುಖಾಂತರ ಹರಿದು ಬರುತ್ತೆ. ಇವಾಗ ಮೀಡಿಯಮ್ ಅಂದರೆ ಏನು? ಗಾಳಿ, ಇದು ನೀರು, ಆ ರೀತಿಯಾದಂತಹ ಮೀಡಿಯಮ್ ಅಂತ ಕರಿತೀವಲ್ಲ, ಅದು 2 ಮಾಧ್ಯಮಗಳಲ್ಲಿ ವ್ಯಕ್ತವಾಗುತ್ತೆ. 2 ಕೂಡ ವಿಭಿನ್ನ ವಸ್ತುಗಳು. ಅವು ಈಶ್ವರ ಮತ್ತು ಜೀವ. ಅದಕ್ಕೆ ನಮಗೆ ಎಲ್ಲವೂ ಬೇರೆ ಬೇರೆಯಾಗಿ ಕಾಣುತ್ತೆ. ಇವೆರಡೂ ಮಾಧ್ಯಮವನ್ನು ಅಥವಾ ಉಪಾಧಿಯನ್ನು ತೆಗೆದು ಹಾಕಿದ್ರೆ ವ್ಯಕ್ತವಾಗೋದು ಒಂದೇ ವಸ್ತು ಅನ್ನೋದು ಸ್ಪಷ್ಟ ಅನುಭವಕ್ಕೆ ಬರುತ್ತೆ. ಇನ್ನು ಸ್ವಲ್ಪ ವಿವರಣೆ ಕೊಡ್ತೀನಿ ಹೇಗೆ 2 ಮೀಡಿಯಮ್ಮು ಅಂತ. ಬ್ರಹ್ಮ ಮಾಯೆಯ ಮುಖಾಂತರ ಪ್ರಕಟವಾದರೆ ಅದನ್ನು ಈಶ್ವರ ಪರಮಾತ್ಮ ಅಂತ ಹೇಳ್ತೀವಿ. ಅದೇ ಬ್ರಹ್ಮ ಪಂಚಕೋಶಗಳ ಮುಖಾಂತರ ವ್ಯಕ್ತವಾದರೆ ಆಗ ಅವನು ವ್ಯಕ್ತಿರೂಪವಾದ ಜೀವ ಅಂತೀವಿ. ಅಂದರೆ ಮಾಯೆಯ ಮುಖಾಂತರ ವ್ಯಕ್ತವಾದ ಬ್ರಹ್ಮ ಈಶ್ವರ ಅಥವಾ ಪರಮೇಶ್ವರ ಆತ್ಮ ಅಂತ ಅನಿಸ್ಕೊಳ್ತಾನೆ. ಅದೇ ಬ್ರಹ್ಮ ಮೀಡಿಯಮ್ ಅಂದರೆ ಈ 5 ಕೋಶಗಳ ಮುಖಾಂತರ ವ್ಯಕ್ತವಾದರೆ ವ್ಯಕ್ತಿರೂಪ ಬಂದ್ಬಿಡ್ತೀವಲ್ಲ ನಾವು, ಅವಾಗ ನಾವು ಜೀವ ಅಂತ ಅನಿಸ್ಕೊತೀವಿ. ಈ ಜೀವದ ಕೆಲಸ ಏನೋ ಆ ಆತ್ಮನನ್ನು ಹೋಗಿ ಸೇರುವಂಥದ್ದು. ಅಂದರೆ ಈ ಮೀಡಿಯಮ್ ಬಿಟ್ಟು ನಾವು ಆ ಮೀಡಿಯಮ್ಗೆ ಹೋಗ್ಬೇಕು. ಆ ರೀತಿ. ಹಾಗೆ ಮಾಯೆಯನ್ನು ಮತ್ತು ಪಂಚಕೋಶ, ಮಾಯೆ ತೆಗೆದ್ರೆ ಅಲ್ಲಿ ಈಶ್ವರ ಇಲ್ಲ, ಪಂಚಕೋಶ ತೆಗೆದ್ರೆ ನಾವಿಲ್ಲ, ಜೀವ ಇಲ್ಲ, ಜೀವನೂ ಇಲ್ಲ, ಈಶ್ವರನೂ ಇಲ್ಲ, ಇರೋದೇನೋ ಬ್ರಹ್ಮ ಒಂದೇ. ಈ ಬ್ರಹ್ಮ 2 ಮೀಡಿಯಮ್ಮಲ್ಲಿ ವ್ಯಕ್ತವಾಗೋದ್ರಿಂದ ಈಶ್ವರನೂ ಬಂದ ಮತ್ತೆ ನಾವುಗಳು ಬಂದ್ವಿ. ಈಗ ನಮ್ಮ ಪಂಚಕೋಶಗಳನ್ನು ತೆಗೆದುಬಿಟ್ರೆ ಅಲ್ಲಿಗೆ ಮುಂದಕ್ಕೆ ಹೋಗ್ತೀವಿ, ಈಶ್ವರ ಮಾಯೆಯಿಂದ ಹೊರ ಬಂದರೆ ಅಲ್ಲಿ ಬ್ರಹ್ಮವೇ ಇರುವಂತಹದ್ದು. ಹಾಗೆ ಇದು ಪರಮಾರ್ಥ ಸತ್ಯ ಅಂತಾರೆ ಆಚಾರ್ಯರು. ಇದು ಬರೀ ಸತ್ಯವಲ್ಲ, ಪರಮಾರ್ಥ ಸತ್ಯ. ಈ 2 ಮೀಡಿಯಮ್ಮಲ್ಲಿ ಬ್ರಹ್ಮ ವ್ಯಕ್ತ ಆಗೋದು ಪರಮಾರ್ಥ ಸತ್ಯ ಅಂತ ಹೇಳ್ತಾರೆ. ಆದರೆ ಇದನ್ನು ತೆಗೆಯೋದು ಹೇಗೆ ಅಲ್ವಾ? ಎಷ್ಟು ಕಷ್ಟ ಇದೆ. ಆ ಪ್ರಶ್ನೆಗೆ ನೇತಿ 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 ಅನ್ನೋದು ಒಂದೇ ಉತ್ತರ.
ನಾನಿದಲ್ಲ 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 ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದೊಂದೇ ತ್ಯಾಗ ಮಾಡ್ತಾ 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 ಮುಂದಕ್ಕೆ ಹೋಗ್ಬೇಕಾಗತ್ತೆ. ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ನಾನು ಅಹಂಕಾರವಲ್ಲ, ದೃಢವಾಗಿ ನಿರಾಕರಿಸ್ತಾ ಹೋಗ್ಬೇಕಾಗತ್ತೆ. ಅಂಥವರು ಬ್ರಹ್ಮನನ್ನ ತಿಳಿಯೋದಕ್ಕೆ ಸಾಧ್ಯ ಆಗತ್ತೆ ಅಂತಾರೆ. ನಿಜವಾದ ನಾವು ಯಾರು ಅಂತ ನೋಡ್ತಾ ಹೋದರೆ ನಮಗೊಂದು ಜಾತಿ ಇದೆಯಾ, ಕುಲ ಇದೆಯಾ, ಲಿಂಗ ಇದೆಯಾ, ಇನ್ನೇನಾದರೂ ವಯಸ್ಸಿದೆಯಾ? ಏನೂ ಇಲ್ಲ. ಸತ್ಯವಾಗಿ ನೋಡ್ತಾ ಹೋದರೆ ನಮ್ಮ ಅಂತರಂಗದಲ್ಲಿ ಏನೂ ಇಲ್ಲ. ಶುದ್ಧ ಪರಿಶುದ್ಧ ಆತ್ಮ ಒಂದೇ ಇರೋ ಅಂಥದ್ದು. ಹಾಗೆ ಎಲ್ಲ ದೇಶ ಕಾಲ ವಿಷಯ ಎಲ್ಲಕ್ಕೂ ಮೀರಿದಂತಹ ಬರಿಯ ಬ್ರಹ್ಮ ಅನ್ನುವ ಅನುಸಂಧಾನವಾದಾಗ ತಿಳಿಯುವಂಥ ವಸ್ತು ಇದು. ಇಲ್ಲದೆ ಇದ್ರೆ ನಾವೆಲ್ಲ ಬೇರೆ ಬೇರೆನೆ. ಅವ್ರು ಹಾಗೆ, ಇವ್ರು ಹೀಗೆ, ಇವ್ರು ಹೀಗೆ, ಅವ್ರು ಹಾಗೆ, ಎಲ್ಲವೂ ನಡೀತಾ ಇರ್ತದೆ. ಹಾಗಾಗಿ ಥಿಯಾಸಫಿ ಹೇಳೋದೇನು? ಇದನ್ನೇ ಹೇಳೋದು, ಇದನ್ನೇ ಥಿಯಾಸಫಿ ಹೇಳೋದು. ಯಾವುದೇ ಕುಲ ಲಿಂಗ ಜಾತಿ ಯಾವುದರ ಭೇದವೂ ಇಲ್ಲದೆ ಸಹೋದರತ್ವಕ್ಕೆ ಬನ್ನಿ ಅಂದರೆ ಏನರ್ಥ? ಎಲ್ಲರೂ ಒಟ್ಟಾಗಿ ಬ್ರಹ್ಮನಲ್ಲಿ ಸೇರಿ ಹೋಗೋಣ ಬನ್ನಿ ಅಂತ ಕರೀತಾ ಇರೋದು. ಎಂಥ ಉದಾತ್ತವಾದಂತಹ ವಿಷಯಗಳನ್ನು ಥಿಯಾಸಫಿ ಇಟ್ಕೊಂಡಿದ್ದೀವಿ ನೋಡಿ. ಅದನ್ನು ಕೊಟ್ಟಿದ್ದಾರೆ ಮಹಾತ್ಮರುಗಳು, ನಮಗೆ ಕೊಟ್ಟಿದ್ದಾರೆ. ಹಾಗೆ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಅದಕ್ಕೂ ಕೂಡ 3 ಹಂತ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಆತ್ಮಾನಾತ್ಮ ವಿವೇಕ, ಸ್ವಾನುಭವ, ಬ್ರಹ್ಮ ಆತ್ಮನ ಸಂಸ್ಥಿತಿ ಅಂದರೆ ಐಕ್ಯ ಜ್ಞಾನ. ಈ 3 ವಿಧದಲ್ಲಿ ಬ್ರಹ್ಮನನ್ನು ನಾವು ಸೇರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಮನಸ್ಸು ಯಾವಾಗಲೂ ಈ 3 ವಿಷಯದಲ್ಲಿದ್ದರೆ ಎಲ್ಲ ಸಂಸಾರದ ವಾಸನೆಗಳಿಗೂ ಸಹ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಏನಾಗಬೇಕು ಅಂದರೆ ನಾನು ಅನ್ನುವ ಭಾವನೆ, ಶರೀರದಲ್ಲಿರುವುದು ನಾನು ಅನ್ನುವ ಭಾವನೆ ಸಂಪೂರ್ಣ ನಾಶವಾಗಬೇಕು. ಅಲ್ಲಿವರೆಗೂ ಕೂಡ ಎಚ್ಚರದಿಂದ ಇರಬೇಕು. ಈ ಪದ ಇಲ್ಲಿ ಉಪಯೋಗಿಸ್ತಾರೆ. ಎಚ್ಚರ ಅನ್ನೋದು ಸನತ್ ಕುಮಾರ ಪ್ರಭುವಿನಿಂದ ಹಿಡಿದು ಇತ್ತೀಚಿನ ಕೃಷ್ಣಜಿಯವರೆಗೂ ಎಲ್ಲರೂ ಹೇಳ್ಕೊಂಬಂದಿರೋ ಅಂಥದ್ದು ಎಚ್ಚರ, ಜಾಗೃತೆ. ಬುದ್ಧರು ಅದನ್ನೇ ಹೇಳಿದ್ದು, ಸನತ್ ಕುಮಾರರು ಅದನ್ನೇ ಹೇಳಿದ್ದು, ಶಂಕರಾಚಾರ್ಯರು ಅದನ್ನೇ ಹೇಳ್ತಾ ಇದ್ದಾರೆ. ಎಚ್ಚರ, ಎಚ್ಚರದ ಸ್ಥಿತಿಯಲ್ಲಿ ಗಮನ ಇಟ್ಟು ನೋಡ್ಕೊಂಡು ಇವ ಯಾವುದು ನಾನಲ್ಲವೋ ಎಲ್ಲವನ್ನ ತೆಗಿತಾ ಬಾ. ಅದಕ್ಕೆ ಒಂದೇ ಕಾರಣ, ಎಚ್ಚರವಾಗಿ ಇರಬೇಕಷ್ಟೇ ನೀನು ಅಂತ ಹೇಳ್ತಾರೆ. ಈ ದೇಹದಲ್ಲಿ ನೆಲೆಗೊಂಡಿರುವ ನಾನುವನ್ನು ಸದಾಕಾಲ ಆನಂದ ರೂಪದ ಚಿದಾತ್ಮನಲ್ಲಿಟ್ಟು ಸೂಕ್ಷ್ಮ ಶರೀರಗಳನ್ನು ತ್ಯಜಿಸಿ ಯಾವಾಗಲೂ ನಿಸ್ಸಂಗಿಯಾಗಿರು. ನಿಸ್ಸಂಗ ಅಂದರೆ ಬೇರೆಯವ್ರ ಜೊತೆಗಿರೋದು ಬೇಡ ಅಂತ ಅರ್ಥ ಅಲ್ಲ. ಇಲ್ಲಿ ನಿನ್ನ ಶರೀರಗಳೇ ನೀನಲ್ಲ ಅನ್ನೋದನ್ನು ತಿಳ್ಕೊಂಡು ಅದರ ಸಂಘವನ್ನ ಬಿಡು. ನಿಸ್ಸಂಗ ಅಂದರೆ ಇದು ಎಷ್ಟು ಅರ್ಥ ಇದೆ. ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ಬರುತ್ತಲ್ವಾ. ನಿಸ್ಸಂಗತ್ವ ಅಂದರೆ ನಾವು ಬೇರೆ ಜನರನ್ನು ಬಿಡು ಅಂತ ಅರ್ಥ ಅಲ್ಲ. ನಿನ್ನಲ್ಲಿರುವ ಈ ಕೋಶಗಳನ್ನು, ಪಂಚಕೋಶಗಳನ್ನು ನೀನಲ್ಲ ಅಂತ ತಿಳ್ಕೊಂಡು ಬಿಟ್ಬಿಡು, ನಿಸ್ಸಂಗಿಯಾಗಿರು ಅಂತ ಅರ್ಥ. ಎಂಥ ಉನ್ನತವಾದದ್ದನ್ನು ಹೇಳ್ತಾರೆ, ಅಷ್ಟೊಂದು ಹೇಳ್ತಾರೆ. ಹಾಗಾಗಿ ನಿಸ್ಸಂಗರಾಗಿರಬೇಕು. ಸಾಧನೆಯ ಮಾರ್ಗ ಇದೆ. ಯಾವಾಗ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ನಿಖರವಾಗಿ ಗೊತ್ತಾಗೋಗುತ್ತೋ ಅದನ್ನು ಆತ್ಮ ಅನಾತ್ಮ ವಿವೇಕ ಅಂತಾರೆ. ಇದು ಮೊದಲನೇದು. ಅಂದರೆ ಯಾವುದು ನಾನಲ್ಲ ಅಂತ ತಿಳಿದು ಬಿಟ್ಟು ಬಿಟ್ಟು ಹೋಗ್ತಾ ಇರೋ ಅಂಥದ್ದು. ಇವೆಲ್ಲವೂ ಸ್ವಾನುಭವದಿಂದ ದೃಢಗೊಳ್ಳಬೇಕು. ಅಂದರೆ ನಮಗೆ ಅನುಭವ ಆಗಬೇಕು. ಬೇರೆಯವರ ಅನುಭವ ಇಲ್ಲಿ ನಮಗೆ ಲೆಕ್ಕಕ್ಕೆ ಬರೋದಿಲ್ಲ, ನಮಗೆ ಅನುಭವ ಆಗಬೇಕು. ಆಗ ಅನುಭವ ಆಗುವುದು ಬ್ರಹ್ಮ ಆತ್ಮನ ಸಂಸ್ಥಿತಿ ಅಂತಾರೆ. ಅಂದರೆ ಬ್ರಹ್ಮ ಬೇರೆ ಆತ್ಮ ಬೇರೆ ಅಲ್ವೇ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಆತ್ಮವೇ ಬ್ರಹ್ಮ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಅದೇ ನಾವು ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಸ್ವಾನುಭವದಿಂದ ನಾನು ಆತ್ಮವೇ ಅಥವಾ ನಾನು ಬ್ರಹ್ಮವೇ ಅನ್ನೋದು ತಿಳಿಯುತ್ತೆ ಈ ಹಂತದಲ್ಲಿ. ಇದು ನಮ್ಮ ಸ್ವಸ್ವರೂಪ. ನಮ್ಮ ಸ್ವಸ್ವರೂಪ ಯಾವುದು? ಎಲ್ಲ ಪಂಚಕೋಶಗಳನ್ನು ಮೀರಿ ಒಳಗೆ ಹೋಗಿ ನನ್ನನ್ನು ನಾನು ಅದರೊಳಗೆ ಸೇರ್ತೀನಲ್ಲ, ಅದು ಅಷ್ಟೇ. ಅದಕ್ಕೆ ಸಾಧನೆಯ ಅಗತ್ಯ ಇದೆ. ಸಾಧನೆಯೇ ನಾನಲ್ಲ ನಾನಲ್ಲ ನಾನಿದಲ್ಲ ನಾನಿದಲ್ಲ ಅಂತ ಹೋಗುವುದು. ಎಲ್ಲ ಸೂಕ್ಷ್ಮ ಶರೀರಗಳ ನಾನಲ್ಲ ಅಂದಾಗ ಕೊನೆಯಲ್ಲಿ ಉಳಿದಿರುತ್ತಲ್ಲ ಏನಿದೆಯೋ ಅದು ಮಾತ್ರ ನಾನು ಅಷ್ಟೇ. ಅದು ತ್ವಂ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ತ್ವಂ ತತ್ನಲ್ಲಿ ಸೇರಿ ಹೋಗಬೇಕು. ತತ್ನಲ್ಲಿ ಸೇರಿ ಹೋದಾಗ ತತ್ ತ್ವಂ ಅಸಿ ಆಗತ್ತೆ. ಅದೇ ನೀನಾಗ್ತೀಯ. ಇದು ಸ್ವಸ್ವರೂಪ ಜ್ಞಾನ. ಎಷ್ಟು ಆನಂದಕರವಾಗಿದೆ ಅಲ್ವಾ ಈ ಒಂದು ವಿಭಾಗ. ಅಂದರೆ ಪ್ರತಿಯೊಂದು ವಿಷಯವೂ ಕೂಡ ಅದೇ ರೀತಿ ಇರುವಂತಹದ್ದು.